ಓಂ ಶಾಂತಿ. ಡಿಸೆಂಬರ್ 1, 2025 ಪ್ರಾತಃ ಮುರಳಿ ಬಾಪ್ದಾದ मधुबन। मीठे बच्चे, रोज विचार सागर मंथन करो तो खुशी का पारा चढ़ेगा। चलते फिरते याद रहे कि हम स्वदर्शन चक्रधारी है। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಪ್ರತಿನಿತ್ಯನೂ ವಿಚಾರ ಸಾಗರ ಮಥನ ಮಾಡಿ. ಖುಷಿಯ ಲೆವೆಲ್ ಏರ್ತಾ ಹೋಗುತ್ತೆ. ನಡೀತಾ ಓಡಾಡ್ತನೋ ಬಾಬೋರ ನೆನಪಲ್ಲಿರಿ. ಜೊತೆಗೆ ಇದು ನೆನಪಿಟ್ಕೊಳ್ಳಿ, ನಾವು ಸುದರ್ಶನ ಚಕ್ರಧಾರಿಗಳು. ಪ್ರತಿನಿತ್ಯನೂ ವಿಚಾರ ಸಾಗರ ಮಥನ ಮಾಡಿ. ಏಕೆಂದ್ರೆ ಪ್ರತಿನಿತ್ಯನೂ ಬಾಬೋರ್ ನಮ್ಮ ಬುದ್ಧಿಗೆ ಜ್ಞಾನದ ಅಮೃತವನ್ನ ಹಾಕ್ತಾರೆ. ವಿಚಾರ ಸಾಗರ ಮಥನ ಮಾಡಿ ಖುಷಿ ಲೆವೆಲ್ ಏರ್ತಾ ಹೋಗುತ್ತೆ, ಖುಷಿ ಹೆಚ್ಚಾಗುತ್ತೆ. ನಡೀತಾ ಓಡಾಡ್ತಾ ಅಂದ್ರೆ ಪ್ರತಿ ಒಂದು ಕರ್ಮದಲ್ಲೂ ನೆನಪಿಟ್ಕೊಳ್ಳಿ, ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೀನಿ. ಪ್ರಶ್ನೆ, अपनी उन्नति करने का सहज साधन कौन सा है? ತನ್ನ ಉನ್ನತಿ ಮಾಡ್ಕೊಳ್ಳೋ ಸಹಜ ಸಾಧನ ಯಾವುದು? उत्तर, अपनी उन्नति के लिए रोज पोता मेल रखो। चेक करो आज सारा दिन कोई आसुरी काम तो नहीं किया। ತನ್ನ ಉನ್ನತಿಗಾಗಿ ಪ್ರತಿನಿತ್ಯ ಚಾರ್ಟ್ ಇಡಿ, ಚೆಕ್ ಮಾಡ್ಕೊಳ್ಳಿ, ಇವತ್ತು ಇಡೀ ದಿನ ಯಾವುದೇ ಅಸುರಿ ಕರ್ಮವನ್ನ ನಾನು ಮಾಡಿಲ್ವಾ. जैसे स्टूडेंट अपना रजिस्टर रखते हैं, ऐसे तुम बच्चे भी दैवी गुणों का रजिस्टर रखो तो उन्नति होती रहेगी. ಹೇಗೆ ವಿದ್ಯಾರ್ಥಿಗಳು ತಮ್ಮ ಚಾರ್ಟ್ ಇಡ್ತಾರೆ, ಯಾವ ಸಬ್ಜೆಕ್ಟ್ ಓದಿದ್ದೀನಿ, ಯಾವ್ದು ಓದಿಲ್ಲ, ಯಾವ್ದ್ರಲ್ಲಿ ಮುಂದಿದ್ದೀನಿ, ಯಾವ್ದ್ರಲ್ಲಿ ಹಿಂದಿದ್ದೀನಿ, ರಿಜಿಸ್ಟರ್ ಇಡ್ತಾರಲ್ಲ, ಅಟೆನ್ಷನ್ ಇರುತ್ತೆ. ಹಾಗೆ ನೀವು ಮಕ್ಕಳು ದೈವಿ ಗುಣಗಳ ರಿಜಿಸ್ಟರ್ ಇಟ್ಕೊಳ್ಳಿ, ಆವಾಗ ನಿಮ್ಮ ಉನ್ನತಿ ಆಗುತ್ತೆ. ಅಂದ್ರೆ ನನ್ನಲ್ಲಿ ಎಷ್ಟು ದಿವ್ಯ ಗುಣಗಳು ಬಂದಿದೆ, ಎಷ್ಟು ಬರಬೇಕು, ಹೇಗ್ ಬಂದಿದೆ, ಇದೆಲ್ಲ ಚಾರ್ಟ್ ನೋಡ್ಕೊಳ್ಳಿ. ರಿಜಿಸ್ಟರ್ ಅಂದ್ರೆ ಚಾರ್ಟ್ ಇಟ್ಕೊಳ್ಳೋದು, ಆಗ ನಿಮ್ಮ ಉನ್ನತಿ ಆಗುತ್ತೆ. ಅಂದ್ರೆ ಟೋಟಲ್ ಉನ್ನತಿಯ ಸಹಜ ಸಾಧನ ಚೆಕಿಂಗ್ ಮತ್ತೆ ಚಾರ್ಟ್. गीत, दूर देश के रहने वाला आया देश पराए। ओम शांति। बच्चे जानते हैं दूर देश किसको कहा जाता है? ಮುರಳಿಯಲ್ಲಿ ಹಾಡಾಗಿದೆ, ದೂರ ದೇಶದಲ್ಲಿರುವಂತವರೇ ಈ ಪರದೇಶಕ್ಕೆ ಬಾ ಅಂತ. ಪರದೇಶದಲ್ಲಿ ಬಂದಿದ್ದಾರೆ ಈಗ. ಮಕ್ಕಳಿಗೆ ಗೊತ್ತಿದೆ ದೂರ ದೇಶ ಅಂತ ಯಾವುದಕ್ಕೆ ಕರೀಲಾಗುತ್ತೆ. ದುನಿಯಾ ಮೇ ಏಕ್ ಬಿ ಮನುಷ್ಯ ನಹಿ ಜಾನ್ತ. ಜಗತ್ತಲ್ಲಿ ಯಾರೊಬ್ಬ ಮನುಷ್ಯರಿಗೂ ದೂರ ದೇಶ ಯಾವುದು ಅಂತ ಗೊತ್ತಿಲ್ಲ. ಹಾಡಿದ್ರಷ್ಟೇ, ದೂರ ದೇಶದಲ್ಲಿರೋ ತಂದೆ ಪರದೇಶದಲ್ಲಿ ಬಾ ಅಂತ ಹಾಡಿದ್ರು. ಯಾವ್ದು ದೂರ ದೇಶ, ಯಾವ್ದು ಪರದೇಶ? ಬಲ್ ಕಿತ್ನಾ ಬಿ ಬಡಾ ವಿದ್ವಾನ್ ಹೋ, ಪಂಡಿತ್ ಹೋ, ಇನ್ಕಾ ಅರ್ಥ ನಹಿ ಸಮಜ್ತೆ ಹೇ. ಜಗತ್ತಲ್ಲಿ ಎಷ್ಟೇ ದೊಡ್ಡ ವಿದ್ವಾಂಸರು, ಪಾಂಡಿತ್ಯ ಪಡ್ಕೊಂಡಿರೋ ಪಂಡಿತರುಗಳು, ಇದರ ಅರ್ಥ ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ. बाप जिसको सब मनुष्य मात्र याद करते हैं कि हे भगवान वह जरूर ऊपर मूल वतन में है. ಯಾರನ್ನ ಎಲ್ಲ ಮನುಷ್ಯ ಮಾತ್ರರು ನೆನ್ಪು ಮಾಡ್ತಾರೆ, ಹೇ ಭಗವಂತ ತಂದೆ ಅಂತ. ಅವರು ಅವಶ್ಯಕವಾಗಿ ಮೇಲೆ ಮೂಲ ವತನದಲ್ಲಿದ್ದಾರೆ. तो और किसको भी ये पता नहीं है, ड्रामा के राज को भी अब तुम बच्चे समझते हो. ಇದು ಯಾರಿಗೂ ಗೊತ್ತಿಲ್ಲ, ದೂರ ದೇಶ ಯಾವುದು, ಮೂಲ ವತನ ಯಾವುದು, ಯಾರು ಅಲ್ಲಿಂದ ಇಲ್ಲಿಗೆ ಬರೋರು, ಇಲ್ಲಿಗೆ ಅಂದ್ರೆ ಎಲ್ಲಿಗೆ, ಇದೇನು ಗೊತ್ತಿಲ್ಲ. ಈ ಡ್ರಾಮಾದ ರಹಸ್ಯನು ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಶುರು ಸೆ ಲೇಕರ್ ಅಭಿ ತಕ್ ಜೋ ಹುವಾ ಜೋ ಹೋನೆ ಕಾ ಹೈ ಸಬ್ ಬುದ್ಧಿ ಮೇ ಹೈ. ಆದಿಯಿಂದ ಹಿಡಿದು ಇಲ್ಲಿವರೆಗೂ ಏನ್ ಆಗಿದೆ, ಏನ್ ಆಗದಿದೆ, ಎಲ್ಲವೂ ನಿಮ್ಮ ಬುದ್ಧಿಯಲ್ಲಿದೆ. ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತೆ, ಅದು ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ತುಮ್ ಬಚ್ಚೋ ಮೇ ಬಿ ನಂಬರ್ ವಾರ್ ಸಮಜ್ತೆ. ನೀವೆಲ್ಲ ಮಕ್ಕಳು
नंबरवार तिಳ್ಕೊತೀರಿ. विचार सागर मंथन नहीं करते तो इसीलिए खुशी का पारा भी नहीं चढ़ता है. ಜ್ಞಾನದ ವಿಚಾರ ಸಾಗರ ಮತನ ಮಾಡಲ್ಲ, ಮತನ ನಡೆಯಲ್ಲ ಅಂದ್ರೆ ಖುಷಿ ಲೆವೆಲ್ಲು ಏರೋದಿಲ್ಲ. उठते बैठते बुद्धि में रहना चाहिए. हम स्वदर्शन चक्रधारी है. ಕುತ್ಕೊಳ್ತಾ ಹೇಳ್ತಾ ಪ್ರತಿ ಒಂದು ಕರ್ಮ ಮಾಡ್ತಾನೋ ನಿಮ್ಮ ಬುದ್ಧಿಯಲ್ಲಿ ಇರ್ಬೇಕು ನಾವು ಸ್ವದರ್ಶನ ಚಕ್ರಧಾರಿಗಳು. आदि से अंत तक मुझ आत्मा को सारे सृष्टि के चक्र का मालूम है. ಆದಿಯಿಂದ ಅಂತಿಮದವರೆಗೂ ನಾವು ಆತ್ಮಗಳಿಗೆ ಇಡೀ ಸೃಷ್ಟಿ ಚಕ್ರ ಗೊತ್ತಿದೆ. ಬಲ್ ತುಮ್ ಯಹಾ ಬೈಠೆ ಹೋ ಬುದ್ಧಿ ಮೇ ಮೂಲ ವತನ್ ಯಾದ್ ಆತಾ ಹೈ. ಬಲೆ ನಾವಿಲ್ಲಿ ಕುತ್ಕೊಂಡಿದೀವಿ, ಆದ್ರೆ ಬುದ್ಧಿಯಿಂದ ಮೂಲ ವತನ ನೆನ್ಪಿಗೆ ಬರುತ್ತೆ. ವಹ ಹೈ ಸ್ವೀಟ್ ಸೈಲೆನ್ಸ್ ಹೋಮ್, ನಿರ್ವಾಣ ಧಾಮ್, ಸೈಲೆನ್ಸ್ ಧಾಮ್, ಜಹಾ ಆತ್ಮಾಯ್ ರೆಹತಿ ಹೈ. ಅದು ನಮ್ಮ ಮಧುರವಾದ ಶಾಂತಿಯ ಮನೆ. ಅದು ನಿರ್ವಾಣ ಧಾಮ, ಸೈಲೆನ್ಸ್ ಧಾಮ. ಇಲ್ಲಿ ನಾವೆಲ್ಲ ಆತ್ಮಗಳು ಇರ್ತೀವಿ. तुम बच्चों की बुद्धि में जट आ जाता है और कोई को पता नहीं है. ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆಲ್ಲ ಬೇಗ ಬಂದ್ಬಿಡುತ್ತೆ, ಬೇರೆ ಯಾರಿಗೂ ಗೊತ್ತಿಲ್ಲ. बल कितने भी शास्त्र आदि पढ़ते सुनते रहे फायदा कुछ भी नहीं. ಜಗತ್ತಿನ ಆತ್ಮಗಳು ಎಷ್ಟಾದ್ರೂ ಶಾಸ್ತ್ರಗಳನ್ನ ಓದ್ಲಿ, ಭಕ್ತಿ ಮಾರ್ಗದ ಯಾವುದೇ ಮಾತುಗಳನ್ನ ಕುತ್ಕೊಂಡು ಎಷ್ಟಾದ್ರೂ ಕೇಳಲಿ, ಅದರಿಂದ ಏನೂ ಲಾಭ ಇಲ್ಲ. ಹೊಸ ಉತರ್ತಿ ಕಲಾಮೆ, ಅದು ಏನೇ ಮಾಡ್ಲಿ ಭಕ್ತಿಯಲ್ಲಿ ಕೆಳಗೆ ಇಳಿಯುವಂತಹ ಕಲೆ ಅದು. ಈಗ ನಿಮ್ಮ ಮಕ್ಕಳು ಏರುವ ಕಳೆಯಲ್ಲಿದ್ದೀರಿ, ವಾಪಸ್ ಹೋಗ್ಲಿಕ್ಕೆ ನೀವು ಸ್ವಯಂ ತಯಾರಿ ಮಾಡ್ಕೊಳ್ತಾ ಇದ್ದೀರಿ. ಇದು ಹಳೆ ವಸ್ತ್ರ, ಇದನ್ನ ಬಿಟ್ಟು ನಾವು ನಮ್ಮ ಮನೆಗೆ, ನಿಜ ಮನೆಗೆ ವಾಪಸ್ ಹೋಗ್ಬೇಕು. ಖುಷಿ ರೇತಿ ಹೇನ, ಖುಷಿ ಇರುತ್ತಲ್ವಾ. ಮನೆ ಅಂದ್ರೇನೆ ಮಧುರ ಮನೆ, ಸ್ವೀಟ್ ಹೋಮ್. घर जाने के लिए आधा कल्प भक्ति की है, सीढ़ी नीचे उतरते ही गए है. ಮನೆಗೆ ಹೋಗ್ಲಿಕ್ಕೆ ಅರ್ಧ ಕಲ್ಪ ಭಕ್ತಿ ಮಾಡಿದಿರಿ ನೋಡಿ. ಭಕ್ತಿ ಯಾಕೆ ಮಾಡ್ತಾರೆ? ಮುಕ್ತಿಗೋಸ್ಕರ ಭಕ್ತಿ ಮಾಡ್ತಾರೆ. ಆದ್ರೂ ನೀವು ಮುಕ್ತಿಗೆ ಹೋಗ್ಲಿಲ್ಲ, ಇನ್ನು ಕೆಳಗಿಳಿತಾನೆ ಬಂದಿದಿರಿ. अभी बाबा हमको सहज समझाते हैं, तुम बच्चों को खुशी होनी चाहिए. ಈಗ ಬಾಬಾ ಮಕ್ಕಳಿಗೆ ಎಲ್ಲವನ್ನು ಸಹಜವಾಗಿ ತಿಳಿಸ್ಕೊಡ್ತಾರೆ. ಅಂದ್ಮೇಲೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರ್ಬೇಕು. ಬಾಬೋರ್ ನಮ್ಗೆ ಭಗವಂತ ಸ್ವಯಂ ಓದಿಸ್ತಾ ಇದ್ದಾರೆ. ಈ ಖುಷಿ ಬಹುತ್ ರೆಹನಿ ಚಾಯಿ. ಈ ಖುಷಿ ನಿಮ್ಮ ಮಕ್ಕಳಿಗೆ ಅಪಾರವಾಗಿ ತುಂಬಾ ಇರ್ಬೇಕು. बाप सन्मुख पढ़ा रहे हैं, बाबा जो सभी का बाप है हमको फिर से पढ़ा रहे हैं. ಅದು ಬಾಬೋರ್ ಸನ್ಮುಖದಲ್ಲಿ ಎದುರುಗಡೆ ಕುತ್ಕೊಂಡು ಓದಿಸ್ತಾ ಇದ್ದಾರೆ. ಬಾಬೋರ್ ಯಾರು? ಅವ್ರು ಎಲ್ಲರಿಗೆ ತಂದೆ. ಅವ್ರು ಕುತ್ಕೊಂಡು ನಮ್ಗೆ ಓದಿಸ್ತಾ ಇದ್ದಾರೆ. ಅನೇಕ ಬಾರಿ ಓದಿಸಿದ್ದಾರೆ, ಅನೇಕ ಬಾರಿ, ಅನೇಕ ಕಲ್ಪದಲ್ಲಿ ಎಣಿಕೆ ಮಾಡಕ್ ಆಗದಿರಷ್ಟು ಬಾರಿ ಓದಿಸಿದ್ದಾರೆ. जब तुम चक्र लगाकर पूरा करते हो फिर बाप आते हैं. इस समय तुम हो स्वदर्शन चक्रधारी. ಯಾವಾಗ ನೀವು ಈ ಚಕ್ರವನ್ನ ತಿರುಗಿ ಅಂದ್ರೆ ಈ ಜನನ ಮರಣ ಚಕ್ರದಲ್ಲಿ ಪೂರ್ಣ ಮಾಡ್ತೀರಿ, ಪೂರ್ಣ ಮಾಡೋ ಸಮಯ ಬಂದಾಗ ಬಾಬೋರ್ ಬರ್ತಾರೆ. ಈ ಸಮಯದಲ್ಲಿ ನೀವು ಸ್ವದರ್ಶನ ಚಕ್ರಧಾರಿಗಳು. ಏಕೆಂದ್ರೆ ಸಂಗಮ್ ಯುಗದಲ್ಲಿ ಮಾತ್ರ ಗೊತ್ತು ಸ್ವ ಅಂದ್ರೇನು, ದರ್ಶನ ಅಂದ್ರೇನು. ಅದರಿಂದ ಈಗ ನೀವು ಸ್ವದರ್ಶನ ಚಕ್ರಧಾರಿಗಳು. ನೀವು ವಿಷ್ಣುಪುರಿಯಲ್ಲಿ ದೇವತೆಗಳಾಗಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇದ್ದೀರಿ. ದುನಿಯಾ ಮೇ ಅವ್ರು ಕೋಯಿ ಬಿ ನಾಲೆಜ್ ದೇ ನ ಸಕೆ. ಪ್ರಪಂಚದಲ್ಲಿ ಇನ್ಯಾರು ಈ ಜ್ಞಾನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಬಾಬೋರ್ ನಮಗ್ ಓದಿಸ್ತಾ ಇದ್ದಾರೆ. ಈ ಖುಷಿ ಕಿತನಿ ರೆಹನಿ ಚಾಹಿಯೆ. ಈ ಖುಷಿ ನಿಮ್ ಮಕ್ಕಳಿಗೆ ಎಷ್ಟೊಂದು ಇರ್ಬೇಕು. ನಿಮ್ ಮಕ್ಕಳಿಗೆ ಗೊತ್ತಿದೆ ಈ ಶಾಸ್ತ್ರ ಮುಂತಾದವು ಎಲ್ಲವೂ ಭಕ್ತಿ ಮಾರ್ಗದ್ದು. ಸದ್ಗತಿ ಕೆ ಲಿಯೆ ನೈ ಹೇ. ಭಕ್ತಿ ಮಾರ್ಗದ ಎಲ್ಲವೂ ಕೆಳಗಿಳಿಲಿಕ್ಕೆ ಹೊರತು ಸದ್ಗತಿಗಲ್ಲ. ಭಕ್ತಿ ಮಾರ್ಗ ಕಿ ಸಾಮಗ್ರಿ ಬಿ ಚಾಹಿಯೇನ, ಅತಃ ಸಾಮಗ್ರಿ ಹೇ. ಭಕ್ತಿ ಮಾರ್ಗದಲ್ಲಿ ಭಕ್ತಿ ಎಷ್ಟು ವಿಸ್ತಾರ ಇದೆಯೋ ಅದರ ಸಾಮಗ್ರಿಗಳು ಅಷ್ಟೇ ವಿಸ್ತಾರ, ಅಪಾರವಾದ ಸಾಮಗ್ರಿಗಳಿದೆ. ಬಾಬಾ ಹೇಳ್ತಾರೆ ಇದರಿಂದ ನೀವು ಕೆಳಗೆ ಬೀಳ್ತಾ ಬಂದಿದ್ದೀರಿ. ಇತನಾ ಧರ್ ಧರ್ ಭಟಕ್ತೆ ಹೇ, ಅಭಿ ತುಮ್ ಶಾಂತ್ ಹೋಕರ್ ಬೈಠೆ ಹೋ. ನೋಡಿ ಎಷ್ಟೊಂದು ಅಲ್ದಾಡ್ತಾರೆ. ಗಲ್ಲಿ ಗಲ್ಲಿಯಲ್ಲೂ
ಎಲ್ಲಿ ಬೇಕಾದ್ರೂ ಹಲ್ದಾಡ್ತಾರೆ ಭಕ್ತಿ ಮಾರ್ಗದಲ್ಲಿ. ಈಗ ನೀವು ಎಲ್ಲ ಅಲ್ದಾಡಿ ಶಾಂತವಾಗಿ ಕುಳಿತಿದ್ದೀರಿ, ಹೌದಲ್ಲ? ಅಥವಾ ಈಗ್ಲೂ ಅಲ್ದಾಡ್ಲಿಕ್ಕೆ ಹೋಗ್ತೀರಾ? ಬಾಬೋರ್ ಸಿಕ್ಕಿದ ಮೇಲೂ ಭಕ್ತಿಯ ಅಲೆದಾಟ ಮುಗ್ದಿದ್ಯಾ ಮುಗ್ದಿಲ್ವಾ? ತುಮಾರ ಧಕ್ಕಾ ಕಾನ ಸಬ್ ಚೂಟ್ ಗಯಾ ಹೇ. ಆದ್ರೆ ಬಾಬೋರಿಗೆ ನಮ್ಮ ಮೇಲೆ ತುಂಬಾ ವಿಶ್ವಾಸ ಇದೆ, ಅದಕ್ಕೆ ಹೇಳ್ತಾರೆ ನಿಮ್ಮ ಅಲೆದಾಟ ಪೆಟ್ಟು ತಿನ್ನೋದು ಎಲ್ಲದರಿಂದ ನನ್ನ ಮಕ್ಕಳು ಬಿಡುಗಡೆ ಹೊಂದಿದಿರಿ. जानते हो बाकी थोड़ा समय है, आत्मा को पवित्र बनाने के लिए बाप वही रास्ता बता रहे हैं. ನಿಮಗೆ ಗೊತ್ತಿದೆ ಬಾಕಿ ಸ್ವಲ್ಪ ಸಮಯ ಇದೆ ಆತ್ಮ ಪವಿತ್ರ ಮಾಡ್ಲಿಕ್ಕೋಸ್ಕರ ಬಾಬೋರು ಅದೇ ದಾರಿನ ತೋರಿಸ್ತಾ ಇದ್ದಾರೆ. ಯಾವ ದಾರಿ? ಅದೇ ದಾರಿ ಅಂದ್ರೆ 5000 ವರ್ಷದ ಹಿಂದೆ ಯಾವ ದಾರಿ ತೋರಿಸಿದ್ರೋ ಅದೇ ತೋರಿಸ್ತಾ ಇದ್ದಾರೆ. कहते हैं मुझे याद करो, तुम तमो प्रधान से सतो प्रधान बन जाएंगे, फिर सतो प्रधान दुनिया में आकर राज्य करेंगे. ಬಾಬಾ ಹೇಳ್ತಾರೆ ನೀವು ನನ್ನನ್ನು ನೆನ್ಪು ಮಾಡಿ, ಆವಾಗ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ, ಮತ್ತೆ ಸತೋ ಪ್ರಧಾನ ಜಗತ್ತಲ್ಲಿ ಹೋಗಿ ನೀವೇ ರಾಜ್ಯ ಮಾಡ್ತೀರಿ. ये रास्ता कल्प कल्प अनेक बार बाप ने बताया है. ಈ ದಾರಿ ಯಾರು ತೋರಿಸಿದ್ರು? ಕಲ್ಪ ಕಲ್ಪದಲ್ಲೂ ಅನೇಕ ಬಾರಿ ಬಾಬೋರ್ ತೋರಿಸಿದರೆ. ಫಿರ್ ಅಪ್ನಿ ಅವಸ್ಥಾ ಕೋ ಭಿ ದೇಖ್ನಾ ಹೈ, ಮತ್ತೆ ನಿಮ್ಮ ಸ್ಥಿತಿನೂ ನೀವು ಚೆಕ್ ಮಾಡ್ಕೊಳ್ಬೇಕು. ಸ್ಟೂಡೆಂಟ್ ಪುರುಷಾರ್ಥ ಕರ್ ಅಪ್ನೆ ಕೋ ಹೋಶಿಯಾರ್ ಬನಾತೆ ಹೇನಾ. ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ಪುರುಷಾರ್ಥ ಮಾಡಿ ಯಾವುದರಲ್ಲಿ ಅದಕ್ಕೋಸ್ಕರ ಬುದ್ಧಿವಂತರಾಗಕ್ಕೋಸ್ಕರ ಎಷ್ಟೊಂದು ಪುರುಷಾರ್ಥ ಮಾಡ್ತಾರಲ್ವಾ. ಈಗೇನ್ ವಿದ್ಯೆ ಓದ್ತಾರೋ ಅದನ್ನ ಚೆನ್ನಾಗಿ ತಿಳ್ಕೊಳ್ಳೋದ್ರಲ್ಲಿ ಅದ್ರಲ್ಲಿ ಮುಂದುವರಿಯೋದಕ್ಕೆ ಎಷ್ಟೊಂದು ಪ್ರಯತ್ನ ಮಾಡ್ತಾರೆ. ಪಢಾಯಿ ಕಾ ಭಿ ರಿಜಿಸ್ಟರ್ ಹೋತಾ ಹೈ ಅವ್ರ ಚಲನ್ ಕಾ ಭಿ ರಿಜಿಸ್ಟರ್ ಹೋತಾ ಹೈ. ನೋಡು, ವಿದ್ಯೆಯಲ್ಲಿ ಅಟೆಂಡೆನ್ಸ್ ಇಂದು ರಿಜಿಸ್ಟರ್ ಇರುತ್ತೆ, ಜೊತೆಗೆ ಚಲನೆ ಕ್ಯಾರೆಕ್ಟರ್ ರಿಜಿಸ್ಟರ್ ಇರುತ್ತೆ. ಯಹಾ ತುಮೇ ಭಿ ದೈವಿ ಗುಣ ಧಾರಣ ಕರ್ನೆ ಹೈ, ರೋಜ್ ಅಪ್ನಾ ಪೋತಾ ಮೇಲ್ ರಖನೆ ಸೆ ಬಹುತ್ ಉನ್ನತಿ ಹೋಗಿ. ಬಾಬಾ ಹೇಳ್ತಾರೆ ಇಲ್ಲಿ ನಿಮ್ಮ ಮಕ್ಕಳು ದೈವಿ ಗುಣಗಳನ್ನ ಧಾರಣೆ ಮಾಡ್ಕೊಳ್ಳಿ, ಪ್ರತಿನಿತ್ಯ ತನ್ನ ಚಾರ್ಟ್ ಅನ್ನ ನೋಡ್ಕೊಳ್ಳಿ, ಅವಾಗ ನೀವು ಬಹಳ ಉನ್ನತಿಯಲ್ಲಿ ಹೋಗ್ತೀರಿ. ಆಜ್ ಸಾರಾ ದಿನ ಕೊಯ್ ಆಸುರಿ ಕಾಮ್ ತೋ ನಹಿ ಕಿಯಾ. ಚೆಕ್ ಮಾಡ್ಕೊಳ್ಳಿ, ಇವತ್ತು ಇಡೀ ದಿನದಲ್ಲಿ ನಾನು ಯಾವುದೇ ಆಸುರಿ ಕರ್ಮವನ್ನ ಮಾಡಿಲ್ವಾ, ಮಾಡಿಲ್ವಾ, ಎಷ್ಟು ಮಾಡಿದೆ, ಇದೆಲ್ಲ ಚೆಕ್ ಮಾಡ್ಕೊಳ್ಳಿ. ನಾವಂತೂ ಈಗ ಇಲ್ಲಿಗೆ ಬಂದಿರೋದು ಏನಕ್ಕೋಸ್ಕರ? ದೇವತೆಗಳಾಗಕ್ಕೋಸ್ಕರ ಬಂದಿದ್ದೀರಿ. ಲಕ್ಷ್ಮೀ ನಾರಾಯಣ ಕಾ ಚಿತ್ರ ಸಾಮ್ನೆ ರಖಾ ಹೇನಾ. ನೋಡಿ, ಎಲ್ಲ ಕಡೆನೂ ಲಕ್ಷ್ಮೀ ನಾರಾಯಣರ ಚಿತ್ರ ಮುಂದೆ ಇದೆ ಅಲ್ವಾ. ಇತ್ನಾ ಸಿಂಪಲ್ ಚಿತ್ರ ಹೇ. ನೋಡಿ, ದೇವತೆಗಳು ಎಲ್ಲದರಲ್ಲಿ ಸಂಪನ್ನರು, ಪರಿಪೂರ್ಣರು, ಆದ್ರೆ ಅವ್ರ ಚಿತ್ರ ಎಷ್ಟು ಸಿಂಪಲ್ ಆಗಿದೆ. ऊपर में शिव बाबा है, प्रजापिता ब्रह्मा द्वारा ये वर्षा देते हैं, तो जरूर संगम पर ಬ್ರಾಹ್ಮಣ್ ಬ್ರಾಹ್ಮಣಿಯ ಹೋಂಗೇನ. ಮೇಲ್ಗಡೆ ಶಿವಬಾಬೋರಿದ್ದಾರೆ ನೋಡಿ, ತ್ರಿಮೂರ್ತಿ ಚಿತ್ರದಲ್ಲೂ ಮೇಲ್ ಶಿವಬಾಬೋರಿದ್ದಾರೆ, ಲಕ್ಷ್ಮೀನಾರಾಯಣರ ಚಿತ್ರದಲ್ಲೂ ಮೇಲೆ ಶಿವಬಾಬೋರಿದ್ದಾರೆ. ಪ್ರಜಾಪಿತ ಬ್ರಹ್ಮನ ಮೂಲಕ ಈ ಆಸ್ತಿ ಕೊಡ್ತಾರೆ. ಅವಶ್ಯಕವಾಗಿ ಸಂಗಮ್ ಯುಗದಲ್ಲಿ ಯಾರಿರ್ತಾರೆ? ಬ್ರಾಹ್ಮಣ ಬ್ರಾಹ್ಮಣಿಯರು, ಅಂದ್ರೆ ಬ್ರಹ್ಮ ಕುಮಾರ ಕುಮಾರಿಯರು. ದೇವತೆಗಳಿರ್ತಾರೆ ಸತ್ಯಯುಗದಲ್ಲಿ, ಬ್ರಾಹ್ಮಣರಿದ್ದಾರೆ ಸಂಗಮ್ ಯುಗದಲ್ಲಿ. ಕಲಿಯುಗದಲ್ಲಿ ಶೂದ್ರ ವರ್ಣವಾಲೆ ಹೇ. ವಿರಾಟ್ ರೂಪ ಭಿ ಬುದ್ಧಿ ಮೇ ಧಾರಣ ಕರು. ಕಲಿಯುಗದಲ್ಲಿರೋರು ಶೂದ್ರ ವರ್ಣದವರು. ವಿರಾಟ ರೂಪವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊಳ್ಳಿ, ಅಂದ್ರೆ ಈ ವರ್ಣಗಳ ಚಕ್ರ ಇದೆಯಲ್ಲ ಅದನ್ನ ಬುದ್ಧಿಯಲ್ಲಿ ಇಟ್ಕೊಳ್ಳಿ. ಈಗ ನಾವು ಬ್ರಾಹ್ಮಣರು ಜುಟ್ಟು ನೋಡಿ, ಭಕ್ತಿ ಮಾರ್ಗದಲ್ಲಿ ಬ್ರಾಹ್ಮಣರ ಜುಟ್ಟು ಎಷ್ಟು ನೆತ್ತಿ ಮೇಲೆ ಎಷ್ಟು ಕಡಿಮೆ ಜುಟ್ಟು ಬಿಟ್ಕೊಂಡಿರ್ತಾರಲ್ಲ. ಬಾಬಾ ಹೇಳ್ತಾರೆ ಮತ್ತೆ ನೀವು ಬ್ರಾಹ್ಮಣರೇ ದೇವತೆಗಳಾಗ್ತೀರಿ. ಬ್ರಾಹ್ಮಣೋ ಕೋ ಪಡಾ ರಹೆ ತೋ ದೇವತಾ ಬನಾನೆ ಕೆ ಲಿಯೆ. ಬಾಬೋರು ಬ್ರಾಹ್ಮಣರಿಗೆ ಓದಿಸ್ತಾ ಇದ್ದಾರೆ ದೇವತೆಗಳನ್ನಾಗಿ ಮಾಡ್ಲಿಕ್ಕೆ. तो दैवी गुण भी धारण करने हैं, इतना मीठा भी बनना है. ದೇವತೆಗಳಾಗ್ತೀರಿ ಅಂದ್ರೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಬೇಕು, ಅಷ್ಟೇ ಮಧುರರು ಆಗ್ಬೇಕು. ಕೊಯ್ಕೋ ದುಃಖ ನಹಿ ದೇನಾ ಹೈ, ಯಾರಿಗೂ ದುಃಖ ಕೊಡಬಾರ್ದು. जैसे शरीर निर्वाह के लिए कुछ न कुछ काम किया जाता है,
वैसे यहाँ भी यज्ञ सर्विस करनी है ಹೇಗೆ ಶರೀರ ನಿರ್ವಹಣೆಗೋಸ್ಕರ ಏನಾದ್ರೂ ಕೆಲಸ ಮಾಡ್ಲಾಗತ್ತಲ್ವಾ ಸಂಪಾದನೆಗೋಸ್ಕರ ಏನಾದ್ರೂ ಕಾರ್ಯ ಮಾಡ್ಲಾಗತ್ತೆ ವೈಸೆ ಯಹಾ ಬಿ ಯಜ್ಞ ಸರ್ವಿಸ್ ಕರ್ನಿ ಅದೇ ರೀತಿ ಈ ಅವಿನಾಶಿ ಸಂಪಾದನೆಗೂ ನೀವಿಲ್ಲಿ ಯಜ್ಞ ಸೇವೆ ಮಾಡ್ಬೇಕು ಒಂದು ಜನ್ಮದ ಸಂಪಾದನೆಗೆ ಲೌಕಿಕ ಕರ್ತವ್ಯಗಳನ್ನ ಡ್ಯೂಟಿನ ಮಾಡ್ತೀರಿ ಆದ್ರೆ यज्ञ सेवेनू ಮಾಡ್ಬೇಕು अनेक जन्मद संपादने के कोई बीमार है सर्विस नहीं करते तो उनकी भी सर्विस करनी पड़ती समझो कोई बीमार है शरीर छोड़ देते उनको दुखी होने की व रोने की बात नहीं है ಬಾಬಾ ಹೇಳ್ತಾರೆ ಯಾರಿಗಾದ್ರೂ ಹುಷಾರಿಲ್ಲ ಅವ್ರ ಕೈಯಲ್ಲಿ ಏನು ಸೇವೆ ಮಾಡಕ್ ಆಗಲ್ಲ ಅಂದಾಗ ಆ ಸಮಯದಲ್ಲಿ ಅವ್ರ ಸೇವೆ ಯಾರಾದ್ರೂ ಮಾಡ್ಬೇಕಾಗತ್ತೆ ತಿಳ್ಕೊಳ್ಳಿ ಯಾರಿಗಾದ್ರೂ ಹುಷಾರಿಲ್ಲ ಆಕಸ್ಮಿಕವಾಗಿ ಶರೀರ ಬಿಟ್ಟು ಬಿಡ್ತಾರೆ ಬಾಬಾ ಹೇಳ್ತಾರೆ ನೀವು ದುಃಖಿಯಾಗಿ ಅಳುವಂತಹ ಮಾತಿಲ್ಲ तुमको तो बिल्कुल ही शांति में बाबा की याद में रहना है ಯಾರೇ ಶರೀರ ಬಿಟ್ರೋ ಬಾಬಾ ಹೇಳ್ತಾರೆ ನಿಮ್ ಸ್ಥಿತಿ ಯಾವ ತರ ಇರ್ಬೇಕಂದ್ರೆ ಬಿಲ್ಕುಲ್ ಶಾಂತವಾಗಿ ಬಾಬೂರ ನೆನಪಲ್ಲಿರ್ಬೇಕು ಕೋಯಿ ಆವಾಜ್ ನಹಿ ಯಾವುದೇ ಶಬ್ದ ಇಲ್ಲ शांति तो शमशान में ले जाते आवाज करते जाते राम नाम संग है तुमको कुछ भी कहना नहीं ನೋಡಿ ಭಕ್ತಿ ಮಾರ್ಗದಲ್ಲಿ ಯಾರೇ ಶರೀರ ಬಿಟ್ರು ಆ ಶರೀರ ಶವ ತಗೊಂಡು ಹೋಗುವಾಗ ಏನಾದ್ರೂ ಮಂತ್ರ ಕೂಗ್ತಾರಲ್ವಾ ರಾಮ ರಾಮ ಅಂತನೋ ರಾಮ್ ನಾಮ್ ಸಂಘೋ ಅಂತನೋ ಯಾರ ಅವ್ರ ಇಷ್ಟ ದೇವತೆ ಅವ್ರ ಪದ್ಧತಿ ಅಂತ ಏನಾದ್ರೂ ಕೂಗ್ತಾರೆ ಬಾಬಾ ಹೇಳ್ತಾರೆ ಇಲ್ಲಿ ಏನು ಶಬ್ದ ಮಾಡೋ ಏನನ್ನು ಹೇಳೋ ಅವಶ್ಯಕತೆ ಇಲ್ಲ तुम साइलेंस से विश्व पर जीत पाते ನೀವು ಶಾಂತಿಯಿಂದ ವಿಶ್ವದಲ್ಲಿ ವಿಜಯವನ್ನ ಪಡ್ಕೊಳ್ತೀರಿ ಉನೋಕಿ ಹೇ ಸೈನ್ಸ್ ತುಮಾರಿ ಹೇ ಸೈಲೆನ್ಸ್ ಅವ್ರದ್ದು ವಿಜ್ಞಾನ ನಿಮ್ದು ಶಾಂತಿ ಸೈಲೆನ್ಸ್ तुम बच्चे ज्ञान और विज्ञान अभी यथार्थ अर्थ जानते हो ज्ञान समझ और विज्ञान है सब कुछ भूल जाना ಜ್ಞಾನ से भी परे ಈಗ ನಿಮ್ಮ ಮಕ್ಕಳಿಗೆ ಜ್ಞಾನ ಹಾಗೂ ವಿಜ್ಞಾನದ ಯಥಾರ್ಥ ಅರ್ಥನೂ ಗೊತ್ತಿದೆ ಜ್ಞಾನ ಅಂದ್ರೇನು ವಿಜ್ಞಾನ ಅಂದ್ರೇನು ಅಂದ್ರೆ ಇದನ್ನೇ ಜಗತ್ನವ್ರಿಗೆ ಕೇಳಿದ್ರೆ ಪ್ರಶ್ನೆ ಈ ಜಗತ್ತಿಗೆ ತಕ್ಕಂತೆ ಉತ್ತರ ಸಿಗುತ್ತೆ ಬಾಬಾ ಎಂತ ಅದ್ಭುತ ಉತ್ತರ ಹೇಳ್ತಾರೆ ನೋಡಿ ಜ್ಞಾನ ಅಂದ್ರೆ ಅರಿವು ತಿಳುವಳಿಕೆ ವಿಜ್ಞಾನ ಅಂದ್ರೆ ಎಲ್ಲವನ್ನು ಮರ್ತು ಬಿಡ ಸೈಲೆನ್ಸ್ ಜ್ಞಾನ से भी परे ಜ್ಞಾನದಿಂದನೂ ಅತೀತವಾಗಿ ಹೋಗೋದು ಅದು ಜ್ಞಾನನು विज्ञाननो आत्मा जानती है शांति धाम के रहने वाले फिर ज्ञान भी है रूप और बसंत है ಆತ್ಮ ಗೊತ್ತಿದೆ ನಾವು ಶಾಂತಿ ಧಾಮದಲ್ಲಿರೋಂಥವ್ರು ಅಂದ್ರೆ ನಮಗೆ ಜ್ಞಾನನೂ ಇದೆ ಬಾಬಾ ಹೇಳ್ತಾರೆ ಯೋಗ ಸೈಲೆನ್ಸ್ ಅದಕ್ಕೆ ರೂಪ್ ಅವ್ರ ಬಸಂತ ಅಂದ್ರೆ ಜ್ಞಾನ ಮತ್ತು ಯೋಗ ಬಾಬೋರಲ್ಲಿ ಜ್ಞಾನನೂ ಇದೆ ಯೋಗನೂ ಕಲ್ಸ್ಕೊಡ್ತಾರೆ रूप भी है और उनमें सारी सृष्टि चक्र का ज्ञान भी है ಬಾಬೋರಿ ಯೋಗನು ಕಲಿಸ್ತಾರೆ ಇಡೀ ಸೃಷ್ಟಿ ಚಕ್ರದ ಜ್ಞಾನವನ್ನು ಕೊಡ್ತಾರೆ उन्होंने विज्ञान भवन नाम रखा कुछ भी नहीं समझते हैं ಡೆಲ್ಲಿಯಲ್ಲಿ ವಿಜ್ಞಾನ ಭವನ ಅಂತ ಹೆಸರಿಟ್ಟಿದ್ದಾರೆ ಅರ್ಥ ಮಾತ್ರ ಏನು ಗೊತ್ತಿಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ ಈ ಸಮಯದಲ್ಲಿ ಸೈನ್ಸೇ ದುಃಖ ಬಿ ಹೇ ತೋ ಸುಖ ಬಿ ಹೇ ವಿಜ್ಞಾನದಿಂದ ದುಃಖನೂ ಇದೆ ಸುಖನೂ ಇದೆ ಆದ್ರೆ ಸತ್ಯಯುಗದಲ್ಲಿ ಸುಖನೇ ಸುಖ ಇರುತ್ತೆ ಇಲ್ಲಿ ಅಲ್ಪ ಕಾಲದ ಸುಖ ಬಾಕಿ ತೋ ದುಃಖ ಹಿ ದುಃಖ ಹೇ ಇಲ್ಲಿನ್ನು ದುಃಖನೇ ದುಃಖ ಇದೆ घर में मनुष्य कितने दुखी रहते हैं समझते हैं कहाँ मरे तो इस दुख की दुनिया से छूटे ಮನೆಗಳಲ್ಲಿ ಇವತ್ತು ಇಷ್ಟೊಂದು ದುಃಖಿಗಳಾಗಿರ್ತಾರೆ ವಿಚಾರ ಮಾಡ್ತಾರೆ ಅಯ್ಯೋ ಸತ್ರೆ ಸಾಕಪ್ಪ ಒಂದ್ಸಲ ಈ ದುಃಖದ ಜಗತ್ತಿಂದ ಬಿಡುಗಡೆ ಹೊಂದಿದ್ರೆ ಸಾಕು ಅಂತ तुम बच्चे तो जानते हो बाबा आया हुआ है हमको ಸ್ವರ್ಗವಾಸಿ बनाने ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ ಬಾಬಾ ಅವ್ರು ಬಂದಿದ್ದಾರೆ ನಮ್ಮನ್ನು ಸ್ವರ್ಗವಾಸಿಯನ್ನಾಗಿ ಮಾಡ್ಲಿಕ್ಕೆ ಕಿತನಾ ಗದ್ಗದ್ ಹೋನಾ ಚಾಹಿಯೆ ಬಾಬಾ ಹೇಳ್ತಾರೆ ನೀವೆಷ್ಟು ಗದ್ಗದಿತರಾಗ್ಬೇಕು ಹೆಂಗೆ ತುಂಬಾ ಖುಷಿ ಆದ್ರೆ ಏನಾಗುತ್ತೆ ಗದ್ಗದಿತರಾಗ್ತೀವಲ್ವಾ ಕಲ್ಪ ಕಲ್ಪದಲ್ಲೂ ಬಾಬೋರ್ ನಮ್ಮನ್ನ ಸ್ವರ್ಗವಾಸಿಗಳನ್ನಾಗಿ ಮಾಡ್ಲಿಕ್ಕೆ ಬರ್ತಾರೆ
तो ऐसे बाप की मत पर चलना चाहिए ना. ಯಾವ ತಂದೆ ಈ ನರಕದಿಂದ ಸ್ವರ್ಗ ಕರ್ಕೊಂಡು ಹೋಗ್ತಾರೋ ಆ ತಂದೆಯ ಮತದಂತೆ ನಡಿಬೇಕಾಗುತ್ತಲ್ವಾ. ಬಾಬಾ ಕೇತೆ ಹೇ ಮೀಟೆ ಬಚ್ಚೆ ಕವಿ ಕೊಯ್ಕೋ ದುಃಖ ನಾದು. ಬಾಬು ಎಷ್ಟು ಬಾರಿ ರಿಪೀಟ್ ಮಾಡ್ತಾರೆ ನೋಡಿ. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಎಂದು ಯಾರಿಗೂ ದುಃಖ ಕೊಡಬೇಡಿ. ಗೃಹಸ್ಥ ವ್ಯವಹಾರದಲ್ಲಿ ಇರ್ತನೋ ಪವಿತ್ರವಾಗಿರಿ. ಹಮ್ ಭಾಯಿ ಬೆಹನ್ ಹೇ, ಯೇ ಹೇ ಪ್ಯಾರ್ ಕಾ ನಾತ. ನಾವು ಸಹೋದರ ಸಹೋದರಿಯರು, ಇದು ನಮ್ದು ಪ್ರೀತಿಯ ಸಂಬಂಧ. और कोई दृष्टि जा नहीं सकती, हर एक की बीमारी अपनी अपनी है. ಇನ್ಯಾವ ದೃಷ್ಟಿನೂ ನಿಮ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಹೋದರ ಸಹೋದರ, ಇಲ್ಲಾಂದ್ರೆ ಸಹೋದರ ಸಹೋದರಿ. ಪ್ರತಿಯೊಬ್ಬರ ರೋಗನೂ ಭಿನ್ನ ಭಿನ್ನ, ಅವ್ರವ್ರದೇ ರೀತಿ ರೋಗಗಳಿದೆ. ಅದರ ಅನುಸಾರನೇ ಬಾಬವರು ಸಲಹೆ ಕೊಡ್ತಾರೆ. ನೋಡಿ, ಒಂದು ಹಾಸ್ಪಿಟ್ಲಿಗೆ ಒಂದು 10 ಜನ ರೋಗಿ ಬರ್ತಾರೆ ಅಂದ್ರೆ ಡಾಕ್ಟರ್ ಎಲ್ರಿಗೂ ಒಂದೇ ಔಷಧಿ ಕೊಡ್ತಾರ? ಪ್ರತಿಯೊಂದು ರೋಗಿದು ಬೇರೆ ಬೇರೆ, ಆ ರೋಗಕ್ಕೆ ತಕ್ಕಂತೆ ಔಷಧಿನೂ ಬೇರೆ ಬೇರೆ ಕೊಡ್ತಾರೆ. ಇಲ್ಲೂ ಅಷ್ಟೇನೆ, ಇಲ್ಲಿ ರೋಗ ಅಂದ್ರೆ ಸಮಸ್ಯೆಗಳು. ಬಾಬಾ ಹೇಳ್ತಾರೆ ಅವ್ರಿಗೆ ತಕ್ಕಂತೆ ಬಾಬವರು ಸಲಹೆ ಕೊಡ್ತಾರೆ. ಪೂಚ್ತೆ ಹೇ ಬಾಬಾ ಯೇ ಹೇ ಆಲಾತ್ ಹೋತಿ ಇಸ್ ಆಲಾತ್ ಮೇ ಕ್ಯಾ ಕರೆ. ಮಕ್ಕಳು ಬಾಬವ್ರ ಸಲಹೆ ಕೇಳ್ತಾರೆ, ಬಾಬಾ ಇಂತಿಂತ ಪರಿಸ್ಥಿತಿ ಇದೆ, ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡೋದು, ಹೇಗ್ ಮಾಡೋದು? ಬಾಬಾ ಸಮझाते, ಭಾಯಿ ಬೆಹನ್ ಕಿ ದೃಷ್ಟಿ ಖರಾಬ್ ನಹಿ ಹೋನಿ ಚಾಯಿ. ಬಾಬಾ ಗೃಹಸ್ಥದಲ್ಲಿ ಒಬ್ರು ಹಂಗಿರ್ತಾರೆ, ಒಬ್ರು ಹಿಂಗಿರ್ತಾರೆ, ನಾನು ಹೆಂಗಿರ್ಬೇಕು, ಹಲವಾರು ಪ್ರಶ್ನೆಗಳು ಕೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಹೋದರ ಸಹೋದರಿ ದೃಷ್ಟಿ ಇದೆಂದೂ ನಿಮ್ಮ ಮಕ್ಕಳಿಗೆ ಹಾಳಾಗಬಾರ್ದು. ಕೋಯಿ ಬಿ ಜಗಳ ನ ಹೋ, ಮೇ ತುಮ್ ಆತ್ಮಾओं का बाप हूं ना. ನಿಮ್ಮಲ್ಲಿ ಪರಸ್ಪರ ಎಂದು ಗಲಾಟೆ ಘರ್ಷಣೆಗಳು ಇದ್ಯಾವುದು ಆಗ್ಬಾರ್ದು. ಪವಿತ್ರತೆ ವಿಷಯದಲ್ಲಿ ಇದೇನು ಬರಬಾರ್ದು. ಏಕೆಂದ್ರೆ ನೀವೆಲ್ಲ ಆತ್ಮಗಳಿಗೆ ನಾನು ತಂದೆಯಾಗಿದ್ದೀನಿ. ಶಿವಬಾಬಾ ಈ ಬ್ರಹ್ಮ ತನುವಿಂದ ಮಾತಾಡ್ತಾ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಬಚ್ಚಾ ಹುವಾ ಶಿವ ಬಾಬಾ का साधारण तन में ही आते हैं ना. ಪ್ರಜಾಪಿತ ಬ್ರಹ್ಮ ಶಿವ ಬಾಬೋರ ಮಗ. ಬಾಬೋರ್ ಬರೋದು ಈ ಸಾಧಾರಣ ಶರೀರದಲ್ಲೇ ಬರ್ತಾರಲ್ವಾ. ವಿಷ್ಣು ಅಂತೂ ಇರೋದು ಸತ್ಯಯುಗದಲ್ಲಿ. तो बाबा कहते में इनमें प्रवेश कर नई दुनिया रचने आया. ಶಿವಬಾಬಾ ಹೇಳ್ತಾರೆ, ನಾನು ಇವರಲ್ಲಿ ಪ್ರವೇಶ ಆಗಿ ಹೊಸ ಜಗತ್ತನ್ನ ರಚನೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಬಾಬಾ ಪೂಚ್ತೆ, ತುಮ್ ವಿಶ್ವಕ್ಕೆ ಮಹಾರಾಜ ಮಹಾರಾಣಿ ಬನೆಂಗೆ. ಬಾಬೋರ್ ಕೇಳ್ತಾರೆ, ನೀವು ವಿಶ್ವದ ಮಹಾರಾಜ ಮಹಾರಾಣಿ ಆಗ್ತೀರಾ? ಮಕ್ಕಳೇನ್ ಹೇಳ್ತಾರೆ, ಹಾ ಬಾಬಾ ಕ್ಯೂ ನೈ ಬನೆಂಗೆ, ಹಾ ಇಸ್ಮೇ ಪವಿತ್ರ ರೆಹನಾ ಪಡೇಗಾ. ಹಾ, ವಿಶ್ವದ ಮಾಲೀಕತ್ವದ ಅಷ್ಟು ದೊಡ್ಡ ಗಿಫ್ಟ್ ಕೊಟ್ರೆ ಯಾರು ಬೇಡ ಅಂತಾರೆ? ಹಾ ಬಾಬಾ ನಾವು ಆಗ್ತೀವಿ, ಯಾಕಾಗಲ್ಲ ಅಂತಾರೆ? ಹಾ ಮಕ್ಕಳೇ, ಇದರಲ್ಲಿ ಪವಿತ್ರರು ಅವಶ್ಯಕವಾಗಿರ್ಬೇಕಾಗತ್ತೆ. ये तो मुश्किल है, अरे तुमको विश्व का मालिक बनाते, तुम पवित्र नहीं रह सकते हो. ಏನ್ ಹೇಳ್ತಾರೆ ಕೆಲವರು, ಅಯ್ಯೋ ಇದೆಲ್ಲ ಬಹಳ ಕಷ್ಟಪ್ಪ, ಪವಿತ್ರವಾಗಿರೋದು, ಆಹಾರ ಶುದ್ಧವಾಗಿರೋದು, ನಿಮ್ ತರ ಇರೋದೆಲ್ಲ ತುಂಬಾ ಕಷ್ಟ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅರೇ ನಾನ್ ನಿಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀನಿ ಅಂದ್ರೆ ಈಗ ಒಂದು ಜನ್ಮ ಪವಿತ್ರವಾಗಿರಕ್ಕಾಗಲ್ವಾ? ಲಜ್ಜಾ ನೈ ಆತಿ ಹೇ, ಲೌಕಿಕ್ ಬಾಪ್ ಬಿ ಸಮझाते ನಾ, ಗಂದಾ ಕಾಮ್ ಮತ್ ಕರೋ. ಬಾಬಾ ಹೇಳ್ತಾರೆ, ನಾಚಿಕೆ ಆದ್ರೂ ಆಗಲ್ವಾ? ನಾನು ಅಂತಹ ಪ್ರಾಪ್ತಿ ಕೊಡ್ತೀನಿ, ಒಂದು ಜನ್ಮ ವಿಕಾರ ಬಿಡ್ರಿ ಅಂದ್ರೆ ಬಿಡಕ್ಕಾಗಲ್ಲ ಅಂದ್ರೆ ನಾಚಿಕೆ ಆಗಲ್ವಾ? ಲೌಕಿಕ ತಂದೆನೂ ಮಕ್ಕಳಿಗೆ ಏನ್ ತಿಳಿಸ್ಕೊಡ್ತಾರೆ, ಮಕ್ಕಳೇ ಯಾವುದೇ ಅಸುರಿ ವಿಕಾರಿ ಕರ್ಮಗಳನ್ನ ಮಾಡಬೇಡಿ. इस विकार पर ही विघ्न पड़ते हैं, शुरू से लेकर इस पर हंगामा चलता आया है. ಈ ವಿಕಾರದ ಮೇಲೆ ವಿಕಾರದ ಬಗ್ಗೆನೇ ಅನೇಕ ವಿಘ್ನಗಳು ಬರದುನು. ಶುರುವಿಂದನು ಆದಿಯಿಂದನೂ ಇದರ ಬಗ್ಗೆನೇ ಗಲಾಟೆ ಘರ್ಷಣೆಗಳು ನಡೀತಾ ಬಂದಿದೆ. ಬಾಬಾ ಹೇಳ್ತಾರೆ, ಮಧುರವಾದ ಮಕ್ಕಳೇ, ಇಸ್ಪರ್ ಜೀತ್ ಪಾನಿ, ಇದ್ರ ಮೇಲೆ ನೀವೀಗ ವಿಜಯ ಪಡ್ಕೊಳ್ಬೇಕು. ನಾನ್ ಬಂದಿದ್ದೀನಿ ನಿಮ್ಮನ್ನ ಪವಿತ್ರರನ್ನಾಗಿ ಮಾಡ್ಲಿಕ್ಕೆ. ತುಮ್ ಬಚ್ಚೋं को ರೈಟ್ ರಾಂಗ್ ಅಚ್ಚಾ ಬುರಾ ಸೋಚ್ನೆ ಕಿ ಬುದ್ಧಿ ಮಿಲಿ ಹೇ. ನೀವು ಮಕ್ಕಳಿಗೆ ಬಾಬೋರ್ ಜ್ಞಾನದ ದಿವ್ಯ ನೇತ್ರ ಕೊಟ್ಟಿದಾರಲ್ಲ, ಅದು ಎಂತಹ ನೇತ್ರ ಅಂದ್ರೆ ಸರಿ ತಪ್ಪು ಒಳ್ಳೇದು ಕೆಟ್ಟದು ಎಲ್ಲವನ್ನು ಯೋಚನೆ ಮಾಡುವಂತಹ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಕೊಟ್ಟಿದ್ದೀನಿ. ಈ ಲಕ್ಷ್ಮೀ ನಾರಾಯಣರೇ ನಿಮ್ಮ
गुरी उद्देश्य स्वर्गवासियों में दैवी गुण है, ನರಕವಾಸಿಯೋ ಮೇ ಅವಗುಣ. ಸ್ವರ್ಗವಾಸಿಗಳು ಅಂದ್ರೆ ಅವರಲ್ಲಿ ದೈವಿ ಗುಣಗಳಿದೆ, ನರಕವಾಸಿಗಳು ಅಂದ್ರೆ ಅವರಲ್ಲಿ ಆಸುರಿ ಗುಣಗಳಿದೆ. ಇದೀಗ ರಾವಣ ರಾಜ್ಯ, ये भी कोई समझ नहीं सकते है, ಇದು ಯಾರಿಗೂ ಗೊತ್ತಿಲ್ಲ. ರಾವಣ ಕೋ ಹರ್ ವರ್ಷ ಜಲಾತೆ, ದುಶ್ಮನ್ ಹೇನಾ, ರಾವಣನನ್ನ ಪ್ರತಿ ವರ್ಷನೂ ಸುಡ್ತಾರೆ. ಯಾಕೆ ಸುಡ್ತಾರೆ ವರ್ಷ ವರ್ಷ? ರಾವಣ ಎಲ್ಲರ ಹಳೆ ಶತ್ರು, ಅದಕ್ಕೆ ಸುಡ್ತಾನೆ ಬರ್ತಾರೆ. ಗೊತ್ತಿಲ್ಲ ರಾವಣ ಯಾರು ಅಂತ, ವ್ಯಕ್ತಿ ಅಲ್ಲ ಅನ್ನೋದು ಗೊತ್ತಿಲ್ಲ. ವ್ಯಕ್ತಿ ಆದ್ರೆ ಎಷ್ಟು ಸಲ ಸುಡಕ್ ಬರುತ್ತೆ? ಒಂದ್ಸಲ ಸುಟ್ರೆ ಬೂದಿ ಆಗೋಗ್ಬಿಡು, ಮತ್ತೆ ಸುಡಕ್ಕೇನು ಇರದೇ ಇಲ್ವಲ್ಲ. हम सब रावण राज्य के है ना, तो जरूर हम असुर ठहरे, परंतु अपने को कोई असुर समझते नहीं है. ನಾವೇ ಹೇಳ್ತಾರೆ ನಾವೆಲ್ಲರೂ ರಾವಣ ರಾಜ್ಯದಲ್ಲೇ ಇರೋದೀಗ. ಅಂದ್ರೆ ಬಾಬೋರ್ ಮಕ್ಕಳು ಸಂಗಮ ಯುಗದಲ್ಲಿ ಬಂದಿದೀವಿ, ಆದ್ರೂ ಜಗತ್ತಿನ ಪ್ರಮಾಣದಲ್ಲಿ ಇದು ಕಲಿಯುಗ, ರಾವಣ ರಾಜ್ಯ. ಅವಶ್ಯಕವಾಗಿ ಎಲ್ಲರೂ ಅಸುರರಾಗಿದ್ದಾರೆ, ಆದ್ರೆ ಯಾರು ತಮ್ಮನ್ನ ತಾವು ನಾವು ಅಸುರರು ಅಂತ ತಿಳ್ಕೊಳ್ಳೋದೇ ಇಲ್ಲ. ನೋಡಿ, ವಿಕಾರಕ್ಕೆ ವಶ ಆಗಿ ನಡ್ಕೊಂಡ್ರೆ ಹೆಂಗ್ ಕಾಣ್ತಾರೆ? ಅವ್ರ ಬಾಬೋರ್ ಮಕ್ಕಳೇ ಆದ್ರೂ ಅಸುರರಂಗೆ ಕಾಣೋದಲ್ವಾ. ಈ ಕ್ರೋಧ ಬಂದ್ರೆ, ಅಹಂಕಾರ ಬಂದ್ರೆ, ಅದಕ್ಕೆ ಬಾಬಾ ಹೇಳ್ತಾರೆ ಅಸುರರಾದ್ರೂ ಕರ್ಮ ಮಾಡ್ತಾರೆ, ಅಸುರಿ ಕರ್ಮ, ಆದ್ರೆ ಅಸುರರು ಅಂತ ತಿಳ್ಕೊಳ್ಳೋದಿಲ್ಲ. ಬಹುತ್ कहते भी है ये राक्षस राज्य है, ಯಥಾ ರಾಜ ರಾಣಿ ತಥಾ ಪ್ರಜಾ. ಬಹಳಷ್ಟು ಜನ ಏನ್ ಹೇಳ್ತಾರೆ, ಇದು ರಾಕ್ಷಸಿ ರಾಜ್ಯ ಇದು. ಏಕೆಂದ್ರೆ ರಾಕ್ಷಸಿ ರಾಜ್ಯ ಅಂದ್ರೆ ಯಥಾ ರಾಜ ರಾಣಿ ತಥಾ ಪ್ರಜೆಗಳು, ಎಲ್ಲರೂ ರಾಕ್ಷಸರು, ಇಡೀ ಜಗತ್ತೇ ರಾಕ್ಷಸಿ ರಾಜ್ಯ ಇದು. परंतु इतना भी समझ नहीं है, बाबा बैठ समझाते हैं राम राज्य अलग होता है, रावण राज्य अलग होता है. ಬಾಬಾ ಹೇಳ್ತಾರೆ ಇಷ್ಟೊಂದು ತಿಳುವಳಿಕೆ ಇಲ್ಲ, ಬಾಬೋರು ಕುತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ರಾಮ ರಾಜ್ಯ ಬೇರೆ, ರಾವಣ ರಾಜ್ಯ ಬೇರೆ. ಈಗ ನೀವು ಸರ್ವಗುಣ ಸಂಪನ್ನರು ಆಗ್ತಾ ಇದ್ದೀರಿ. ಬಾಬಾ कहते मेरे भक्तों को ज्ञान सुनाओ, तो मंदिरों में जाकर देवताओं की पूजा करते हैं, बाकी ऐसे ऐसे आदमियों से माता नहीं मारो, मंदिर में तुमको बहुत भक्त मिलेंगे. ಬಾಬಾ ಹೇಳ್ತಾರೆ ನನ್ನ ಭಕ್ತರಿಗೆ ಹೋಗಿ ಜ್ಞಾನ ಹೇಳಿ, ಮಂದಿರಗಳಿಗೆ ಹೋಗಿ ಯಾರು ದೇವತೆಗಳ ಪೂಜಾರಿಗಳಿದ್ದಾರೆ ಅವರಿಗೂ ಜ್ಞಾನ ಕೊಡಿ. ಬಾಕಿ ಹಂಗಲ್ಲ, ಅಂತಂತ ವ್ಯಕ್ತಿಗಳಿ ಅಂದ್ರೆ ಯಾರಿಗೆ ಜ್ಞಾನದ ರುಚಿ ಇಲ್ಲ ಅಂತ ವ್ಯಕ್ತಿಗಳ ಹತ್ರ ಹೋಗಿ ನೀವೇನು ತಲೆ ಚಚ್ಕೋಬೇಕಾಗಿಲ್ಲ. ಮಂದಿರೊಮ್ಮೆ ತುಮಕೋ ಬಹುತ್ ಭಕ್ತ ಮಿಲೆಂಗೆ, ಮಂದಿರಗಳಿಗೆ ಹೋಗಿ ಸರ್ವಿಸೇ ಇಲ್ಲ ಎಲ್ಲರಿಗೂ ಕೊಟ್ಟು ಮುಗ್ದವ್ರ ತರ ಹೇಳೋದಲ್ಲ, ಹೋಗಿ ಮಂದಿರಗಳಲ್ಲಿ ನೋಡಿ ಬಹಳಷ್ಟು ಭಕ್ತರು ಸಿಗ್ತಾರೆ. ನಬ್ಜ ಭಿ ದೇಖ್ನಿ ಹೋತಿ ಹೈ, ಡಾಕ್ಟರ್ ಲೋಗ್ ದೇಖ್ನೆ ಸೆ ಹಿ ಜಟ್ ಬತಾ ದೇತೆ ಕಿ ಇನ್ಕೋ ಕ್ಯಾ ಬಿಮಾರಿ ಹೈ. ನಾಡಿನೂ ನೋಡ್ಬೇಕು ಅಂದ್ರೆ ಯಾರಿಗೆ ಎಷ್ಟು ತಿಳ್ಕೊಳ್ಳೋ ರುಚಿ ಇದೆ, ಭಾವನೆ ಏನಿದೆ, ಇದನ್ನು ನೋಡ್ಬೇಕಾಗತ್ತೆ. ಡಾಕ್ಟರ್ಸ್ ನೋಡಿ, ಕೆಲವರು ನೋಡಿದ ತಕ್ಷಣನೇ ಇವ್ರಿಗೆ ಏನ್ ಕಾಯಿಲೆ ಅಂತ ಹೇಳ್ಬಿಡ್ತಾರಲ್ಲ. ಕೆಲವರು ನಾಡಿ ಡಾಕ್ಟರ್ ಇರ್ತಾರೆ, ನಾಡಿ ನೋಡಿ ಹೇಳ್ತಾರೆ, ಕೆಲವ್ರು ಮುಖ ನೋಡೇ ಹೇಳ್ಬಿಡ್ತಾರೆ ಇವ್ರಿಗೆ ಇಂಥ ಕಾಯಿಲೆ ಇದೆ. ದೆಹಲಿ ಮೇ ಏಕ್ अजमला वैद्य मशहूर था, बाप तो तुमको 21 जन्मों के लिए एवर हेल्दी वेल्दी बनाते, यहाँ तो है ही सब ರೋಗಿ ಅನ್ಹೆಲ್ದಿ. ಅದಕ್ಕೆ ಬ್ರಹ್ಮ ಬಾಬಾ ಅವರು ಎಲ್ಲ ನೋಡಿದಾರಲ್ವಾ, ದೆಹಲಿಯಲ್ಲಿ ಯಾರೋ ಒಬ್ರು ವೈದ್ಯರು ಪ್ರಸಿದ್ಧವಾಗಿದ್ರಂತೆ. ಅಂದ್ರೆ ಎಂತಹದೇ ರೋಗನ ಬಹಳ ಬೇಗ ಕಂಡಿಡಿದ್ ಬಿಡ್ತಾ ಇದ್ರು. ಬಾಬಾ ನೀವು ಮಕ್ಕಳಿಗೆ 21 ಜನ್ಮಕ್ಕೆ ಎವರ್ ಹೆಲ್ತಿ ಎವರ್ ವೆಲ್ತಿಯನ್ನಾಗಿ ಮಾಡ್ತಾರೆ. ಇದಂತೂ ಇಲ್ಲಂತೂ ಎಲ್ಲರೂ ರೋಗಿಗಳು, ಅನ್ಹೆಲ್ದಿ, ಅಸ್ವಸ್ಥರು. ವಹಾ ತೋ ಕವಿ ರೋಗ ಹೋತಾ ನಹಿ. ಸತ್ಯ ತ್ರೇತಾಯುಗದಲ್ಲಂತೂ ಯಾವುದೇ ರೋಗಗಳು ಇರೋದಿಲ್ಲ. ನೀವು ಎವರ್ ಹೆಲ್ದಿ ಎವರ್ ವೆಲ್ದಿ ಆಗಿರ್ತೀರಿ. तुम अपने योग बल से कर्मेंद्रियों पर विजय पा लेते हो. ನೀವು ನಿಮ್ಮ ಯೋಗ ಬಲದಿಂದ ಈ ಕರ್ಮ ಇಂದ್ರಿಯಗಳ ಮೇಲೆ ವಿಜಯ ಪಡ್ಕೊಳ್ತೀರಿ. ತುಮೆ ಈ ಕರ್ಮೇಂದ್ರಿಯ ಕವಿ ಧೋಖಾ ನೈ ದೇ ಸಕ್ತಿ ಹೈ. ಈ ಕರ್ಮೇಂದ್ರಿಯಗಳ ಮೇಲೆ ನೀವು ವಿಜಯ ಪಡ್ಕೊಳ್ಳೋದ್ರಿಂದ ಈ ಕರ್ಮೇಂದ್ರಿಯಗಳು ನಿಮ್ಗೆಂದು ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾನೇ ಸಮझाया याद में अच्छी रीति रहो, देही अभिमानी रहो, तो कर्मेंद्रियां धोखा नहीं देगी.
ನೋಡಿ, ಒಂದೊಂದು ಇಂದ್ರಿಯಗಳು ಎಷ್ಟೊಂದು ಮೋಸ ಮಾಡುತ್ತೆ. ಅದರಲ್ಲೂ ಬಾಬಾ ಕಣ್ಣಿನ ಬಗ್ಗೆ ಎಷ್ಟೊಂದು ಹೇಳ್ತಾರೆ. ಬಾಬಾ ಹೇಳ್ತಾರೆ, ನನ್ನ ನೆನಪನ್ನ ಚೆನ್ನಾಗಿ ಮಾಡಿ, ನನ್ನ ನೆನಪಲ್ಲಿ ಚೆನ್ನಾಗಿರಿ, ದೇಹಿ ಅಭಿಮಾನಿಯಾಗಿ. ಈ ಕರ್ಮೇಂದ್ರಿಯಗಳು ಮೋಸನೂ ಮಾಡಲ್ಲ. ಯಾಕೆಂದ್ರೆ ಕರ್ಮೇಂದ್ರಿಯಗಳೇ ತನ್ನಿಂದ್ರಿಯಗಳೇ ತನಗೆ ಫಸ್ಟ್ ಮೋಸ ಮಾಡುತ್ತೆ. ಇಲ್ಲಂತೂ ನೀವು ವಿಕಾರಗಳ ಮೇಲೆ ವಿಜಯ ಪಡ್ಕೊಳ್ತೀರಿ. ವಹಾ ಕುದೃಷ್ಟಿ ಹೋತಿ ನಹಿ, ರಾವಣ್ ರಾಜ್ಯ ನಹಿ. ಸತ್ಯ ತ್ರೇತಾಯುಗದಲ್ಲಿ ಎಲ್ಲರದು ಶುದ್ಧ ಪವಿತ್ರ ಶೀತಲ ದೃಷ್ಟಿ ಇರುತ್ತೆ. ಈ ತರ ಕುದೃಷ್ಟಿ ಅಲ್ಲಿ ಇರೋದಿಲ್ಲ. ಯಾಕೆಂದ್ರೆ ಅಲ್ಲಿ ರಾವಣ ಇರೋದಿಲ್ಲ. ಅಲ್ಲಿ ಅಹಿಂಸಕ ದೇವಿ ದೇವತಾ ಧರ್ಮ ಇರುತ್ತೆ. ಲಡಾಯಿ ಆದಿ ಕಿ ಕೊಯ್ ಬಾತ್ ನಹಿ, ಲಡಾಯಿ ಬಿ ಅಂತಿಮ್ ಲಗ್ನಿ ಹೇ, ಇನ್ಸೆ ಸ್ವರ್ಗ ಕಾ ದ್ವಾರ್ ಖುಲ್ನಾ ಹೇ. ಯುದ್ಧ ಮುಂತಾದವುಗಳ ಮಾತೇನೂ ಇಲ್ಲ ಅಲ್ಲಿ. ಯುದ್ಧ ಎಲ್ಲ ಈಗ ಕೊನೆಗೆ ಸೃಷ್ಟಿ ಚಕ್ರ ಮುಗಿಯೋ ಸಮಯದಲ್ಲಿ. ಬಾಬಾ ಹೇಳ್ತಾರೆ, ಇದರಿಂದನೇ ಸ್ವರ್ಗದ ದ್ವಾರನು ತೆರೆಯುತ್ತೆ. ಫಿರ್ ಕವಿ ಲಡಾಯಿ ಲಗ್ತಿ ನಹಿ. ಈಗ ಒಂದ್ಸಲ ಫೈನಲ್ 3ನೇ ಮಹಾಯುದ್ಧ ಆಗಿ ವಿನಾಶ ಆದ್ರೆ 2500 ವರ್ಷದವರೆಗೂ ಅಂತೂ ಯಾವ ಯುದ್ಧನೂ ಇರೋದಿಲ್ಲ. ದೇವತೆಗಳು ಯಾರ ಜೊತೆ ಯುದ್ಧ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಜ್ಞ ಬಿ ಲಾಸ್ಟ್ ಹೇ, ಫಿರ್ ಆಧಾ ಕಲ್ಪ ಯಜ್ಞ ಹೋಗಾ ನಹಿ. ಯುದ್ಧನೂ ಇದೇ ಫೈನಲ್ ಯುದ್ಧ. ಬಾಬಾ ಹೇಳ್ತಾರೆ, ಯಜ್ಞ ಬಾಬೋರೇನ್ ರಚನೆ ಮಾಡಿದರೆ ಇದೇ ಫೈನಲ್ ಯಜ್ಞ. ಇದ್ರ ನಂತರ ಯಾವ ಯಜ್ಞಗಳು ಇರೋದಿಲ್ಲ. ಬಾಬಾ ಹೇಳ್ತಾರೆ, ಈ ಯಜ್ಞದಿಂದನೇ ವಿನಾಶ ಜ್ವಾಲೆ ಉಲ್ಬಣ ಆಗುತ್ತೆ. ಇಡೀ ಸೃಷ್ಟಿ ಸ್ವಚ್ಛ ಆಗುತ್ತೆ. ಎಲ್ಲ ಸುಟ್ಟು ಬೂದಿಯಾಗಿ ಎಲ್ಲ ಒಂದ್ಸಲ ಪ್ರವಾಹ ಬಂದು ತೊಳೆದು ಸ್ವಚ್ಛ ಆಗುತ್ತೆ. फिर तुम बच्चों को साक्षात्कार भी कराया गया. वहां के शुभी रस आदि भी बहुत स्वादिष्ट फर्स्ट क्लास चीजें होती है. ಈ ಮಕ್ಕಳಿಗೆ ಬಾಬೋರು ಸಾಕ್ಷಾತ್ಕಾರನು ಮಾಡಿಸಿದರೆ ಅಲ್ಲಿ ಶುಭಿ ರಸ ಬಹಳ ಸ್ವಾದಿಷ್ಟವಾಗಿರುತ್ತೆ. ಫಸ್ಟ್ ಕ್ಲಾಸ್ ವಸ್ತುಗಳಿರುತ್ತೆ. ಹೂವು, ಹಣ್ಣು, ರಸ ಎಲ್ಲವನ್ನೂ ಫಸ್ಟ್ ಕ್ಲಾಸ್ ಆಗಿರುತ್ತೆ. उस राज्य की भी अभी तुम स्थापना कर रहे हो, तो कितनी ಖುಷಿ ಹೋನಿ ಚಾಹಿಯೆ. ಆ ರಾಜ್ಯನು ಈಗ ನೀವು ಸ್ಥಾಪನೆ ಮಾಡ್ತಾ ಇದ್ದೀರಿ ಅಂದ್ಮೇಲೆ ನಿಮ್ಮ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರ್ಬೇಕಲ್ಲ. तुम्हारा नाम भी है, क्या नाम है? ಶಿವಶಕ್ತಿ ಭಾರತ್ ಮಾತಾಯೇ. ನಿಮ್ಮ ಹೆಸರೇ ಶಿವಶಕ್ತಿ ಭಾರತ್ ಮಾತೆಯರು. ಶಿವ ಸೆ ತುಮ್ ಶಕ್ತಿ ಲೇತೆ ಹೋ ಸಿರ್ಫ್ ಯಾದ್ ಸೆ. ಶಿವಶಕ್ತಿ ಹೆಂಗಾಗ್ತೀರಿ? ಶ್ರೀ ಬಾಬೋರ ನೆನಪಿಂದನೇ ನಿಮ್ಗೆ ಶಕ್ತಿ ಬರುತ್ತೆ. ಬಾಬೋರ್ ನೆನಪಿಂದನೇ ಶಕ್ತಿ ತಗೊಳ್ತೀರಿ. ಇಲ್ಲಿ ಯಾವುದು ಅಲ್ದಾಡೋದು, ಪೆಟ್ಟು ತಿನ್ನೋದು, ಎಡವದು ಇದೆಲ್ಲ ಮಾತೇ ಇಲ್ಲ. ಅಂದ್ರೆ ಭಕ್ತಿ ಅಂದ್ರೆ ಅಂಧಕಾರ ಅಲ್ವಾ. ವ ಸಮಜ್ತೆ ಹೇ ಹಿ ಜೋ ಭಕ್ತಿ ನೈ ಕರ್ತೆ ವ ನಾಸ್ತಿಕ್ ಹೇ. ತುಮ್ ಕೇತೆ ಹೋ ಜೋ ಬಾಪ್ और रचना को नहीं जानते ವ ನಾಸ್ತಿಕ್ ಹೇ. ತುಮ್ ಅಬ್ ಆಸ್ತಿಕ್ ಬನೆ ಹೋ. ಅವ್ರೇನ್ ತಿಳ್ಕೊಂಡಿದ್ದಾರೆ, ಜಗತ್ತಿನ ಆತ್ಮಗಳು ಭಕ್ತಿ ಮಾಡಲ್ಲ, ಇವರು ಪೂಜೆ ಮಾಡಲ್ಲ, ಇನ್ನೇನು ಮಾಡಲ್ಲ, ಅದಕ್ಕೆ ಇವ್ರು ನಾಸ್ತಿಕರು ಅಂತ. ನೀವು ಮಕ್ಕಳೇನ್ ಹೇಳ್ತೀರಿ? ಯಾರು ತನ್ನ ತಂದೆ ಯಾರು ಅನ್ನೋದನ್ನೇ ತಿಳಿದಿಲ್ಲ, ಅವರ ರಚನೆ ಏನು ಅನ್ನೋದನ್ನೇ ಕಂಡ್ಕೊಂಡಿಲ್ಲ, ಅವರೇ ನಾಸ್ತಿಕರು. ಈಗ ನೀವು ಆಸ್ತಿಕರಾಗಿದ್ದೀರಿ. ಅಷ್ಟೇ ಅಲ್ಲ, ತ್ರಿಕಾಲದರ್ಶಿಗಳು ಆಗಿದ್ದೀರಿ. ತೀನೋ ಕಾಲೋಂಕು ಜಾನ್ ಗಯೆ. 3 ಲೋಕನು ಗೊತ್ತು, 3 ಕಾಲನೂ ಗೊತ್ತು ನಿಮ್ಗೆ. ಇನ್ ಲಕ್ಷ್ಮೀ ನಾರಾಯಣ್ ಕೋ ಬಾಪ್ ಸೆ ಯೇ ವರ್ಸಾ ಮಿಲಾ, ಅಭಿ ತುಮ್ ವ ಬಂತೆ ಹೋ. ಈ ಲಕ್ಷ್ಮೀ ನಾರಾಯಣರಿಗೂ ಆ ಆಸ್ತಿ ಬಾಬೋರಿಂದನೇ ಸಿಕ್ಕಿರೋದು. ಈಗ ನೀವು ಅದೇ ತರ ಆಗ್ತಾ ಇದ್ದೀರಿ. ಅದೇ ತರ ಅಂದ್ರೆ ಯಾರ ತರ? ಶ್ರೀ ಲಕ್ಷ್ಮೀ ನಾರಾಯಣರಂತೆ. ಎಲ್ಲ ಮಾತು ಬಾಬೋರ್ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಶ್ರೀ ಬಾಬಾ ಖುದ್ ಅಂದ್ರೆ ಸ್ವಯಂ ಹೇಳ್ತಾರೆ, ಮೇ ಇನ್ಮೇ ಪ್ರವೇಶ ಕರ್ ಸಮಜಾತ. ನಾನು ಇವರಲ್ಲಿ ಅಂದ್ರೆ ಬ್ರಹ್ಮ ಬಾಬೋರಲ್ಲಿ ಪ್ರವೇಶ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೈತೋ ಮೇ ನಿರಾಕಾರ ಕೇಸೆ ಸಮಜಾਉਂಗಾ. ಇಲ್ಲಾಂದ್ರೆ ನಾನು ನಿರಾಕಾರ ಹೆಂಗ್ ತಿಳಿಸ್ಕೊಡಕ್ಕಾಗುತ್ತೆ? ಪ್ರೇರಣೆಯಿಂದ ಅಂತೂ ವಿದ್ಯೆ ಓದ್ಲಾಗುತ್ತೇನೆ ಯಾರಾದ್ರೂ. ಪಢಾನೆ ಲಿಯೇ ತೋ ಮುಫ್ತ್ ಚಾಹಿಯೇನಾ. ಗೌಮುಖ್ ತೋ ಯೇ ಹೇನಾ, ಯೇ ಬಡಿ ಮಮ್ಮಾ ಹೇನಾ, ಹ್ಯೂಮನ್ ಮಾತಾ ಹೇ. ಓದಿಸ್ಲಿಕ್ಕೆ ಬಾಯಿನಾದ್ರೂ ಬೇಕಲ್ವಾ. ಬಾಬೋರು ಓದಿಸ್ಬೇಕಂದ್ರೂ ಬಾಯಿ, ಶರೀರ ಬೇಕಲ್ಲ. ಗೌ ಮುಖ್ ಅಂತ ಅದಕ್ಕೆ ಹೇಳೋದು. ಮುಖ್ ಅಂದ್ರೆ ಬಾಯಿ, ಗೋವಿನ ಬಾಯಿ. ಅದರಿಂದ ನೀರು ಬಂದ್ಬಿಟ್ರೆ ಅದೇ ಗಂಗೆ ಅಂತ ತಿಳ್ಕೊತಾರೆ. ಬ್ರಹ್ಮ ಬಾಬೋರ್ದೇ ಮಹಿಮೆ ಅಲ್ವಾ, ಇವರೇ ದೊಡ್ಡಮ್ಮ.
ಹ್ಯೂಮನ್ ಮಾತಾ, ಮನುಷ್ಯಾತ್ಮರಿಗೆ ತಾಯಿ. ಬಾಬಾ ಹೇಳ್ತಾರೆ, ನಾನು ಇವ್ರ ಮೂಲಕ ನಿಮ್ಮ ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನ ತಿಳಿಸ್ಕೊಡ್ತೀನಿ. ಯುಕ್ತಿ ಬದಲಾತ, ನಾನು ನಿಮ್ಗೆ ಯುಕ್ತಿನೂ ತಿಳಿಸ್ಕೊಡ್ತೀನಿ. ಇಸ್ಮೆ ಆಶೀರ್ವಾದ ಕಿ ಕೊಯ್ ಬಾತ್ ನಹಿ, ಇದ್ರಲ್ಲಿ ನೀವೇನು ಆಶೀರ್ವಾದ ಮಾಡೋ ಮಾತಿಲ್ಲ. ಆಶೀರ್ವಾದ ಮಾಡ್ಬಿಡಿ ಬಾಬಾ, ನನ್ಗೆಲ್ಲ ಸರಿ ಹೋಗ್ಬಿಡ್ಲಿ, ಹಂಗಿಲ್ಲ. ಡೈರೆಕ್ಷನ್ ಪರ್ ಚಲ್ನಾ ಹೈ, ನಿಮ್ಗೆಲ್ಲವೂ ಸಿಗುತ್ತೆ ಮಕ್ಕಳೇ, ಆದ್ರೆ ಒಂದು ಕಂಡೀಷನ್ ಏನೋ, ನನ್ನ ಡೈರೆಕ್ಷನ್ ಅಂತೆ ನಡಿಬೇಕು. ಶ್ರೀಮತ ಸಿಗುತ್ತಲ್ವಾ, ಇಲ್ಲಿ ಕೃಪೆ ಆಶೀರ್ವಾದದ ಮಾತಿಲ್ಲ. कहते बाबा घड़ी घड़ी भूल जाता, कृपा करो. अरे ये तो तुम्हारा काम है याद करना. ಕೆಲವು ಮಕ್ಕಳು ಏನ್ ಕೇಳ್ತಾರೆ, ಬಾಬಾ ನಿಮ್ ನೆನಪು ನಂಗೆ ಪದೇ ಪದೇ ಮರ್ತೋಗ್ಬಿಡುತ್ತಪ್ಪ, ಕೃಪೆ ಮಾಡು, ನಿನ್ ನೆನಪು ನನಗೆ ಮರ್ತೋಗೋದ್ ಬೇಡ ಅಂತ. ಬಾಬಾ ಹೇಳ್ತಾರೆ, ಮರ್ತೋಗೋದು ಬೇಡ ಅಂದ್ರೆ ನಾನೇನ್ ಮಾಡ್ಲಿ? ನಿಮ್ ಕೆಲ್ಸ ಅದು, ಪ್ರಯತ್ನ ಮಾಡಿ ನೆನಪಲ್ಲಿ ಇರಕ್ಕೆ. ಮೇ ಕ್ಯಾ ಕೃಪಾ ಕರುಂಗಾ, ಹಮಾರೆ ಲಿಯೇ ತೋ ಸಬ್ ಅಚ್ಚೇ ಹೈ. ನಾನು ಯಾರ ಮೇಲೆ ಯಾಕೆ ಕೃಪೆ ಮಾಡ್ಲಿ ಸ್ಪೆಷಲ್ ಆಗಿ? ಏಕೆಂದ್ರೆ ನನ್ನ ಪಾಲಿಗೆ ಎಲ್ಲರೂ ಮಕ್ಕಳೇನೆ. ಕೃಪೆ ಏನಾದ್ರೂ ನಾನ್ ಮಾಡಿದ್ರೆ ಸವಿ ತಖ್ತ್ ಪರ್ ಬೈಠ್ ಜಾಯ್, ಎಲ್ಲರೂ ಸಿಂಹಾಸನದಲ್ಲೇ ಕುತ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ಜಗತ್ತಿನ ಕಾನೂನು ಎಷ್ಟು ಅದ್ಭುತವಾಗಿದೆ ನೋಡಿ. ಜೋ ಕರೇಗಾ ಸೋ ಪಾಯೇಗಾ. ಎಲ್ಲರಿಗೂ ಬಾಬಾನೇ ಕೊಟ್ಟಿದ್ರೆ ಒಂದೇ ತರ ಕೊಡ್ಬೇಕಿತ್ತು. ಒಂದೇ ತರ ಕೊಟ್ಟಿದ್ರೆ ಎಲ್ಲ ಒಂದ್ ಸಿಂಹಾಸನದಲ್ಲೇ ಹತ್ ಕೂತ್ಕೊಳ್ತೀರಾ? ಪದ ತೋ ಪಡಾಯಿ ಅನುಸಾರ ಪಾಯಂಗಿ, ಪದವಿ ಯಾವುದರ ಆಧಾರದ ಮೇಲೆ ಸಿಗುತ್ತೆ? ವಿದ್ಯೆ ಆಧಾರದ ಮೇಲೆ. ಪಡ್ನಾ ತೋ ತುಮ್ಕೋ ಹೇನಾ, ಓದ್ಬೇಕಾಗಿರೋರು ನೀವೇ ಅಲ್ವಾ? ಪುರುಷಾರ್ಥ ಮಾಡ್ತಾ ಇರಿ. ಮೋಸ್ಟ್ ಬಿಲೆವೆಡ್, ಅತಿ ಪ್ರೀತಿಯ ತಂದೆಯನ್ನ ನೆನ್ಪು ಮಾಡಿ. ಪತೀತ ಆತ್ಮ ಅಂತೂ ಯಾರು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ कहते जितना तुम याद करेंगे तो याद करते करते पावन बन जाएंगे. ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯ ಅಷ್ಟು ನೀವು ಬಾಬಾ ಅವ್ರ ನೆನಪು ಮಾಡಿ. ಎಷ್ಟು ನೆನಪು ಮಾಡ್ತಾ ಮಾಡ್ತಾ ಏನಾಗ್ತೀರಿ? ಪಾವನರಾಗ್ತೀರಿ. ಪಾವನ ಆತ್ಮ ಆದ್ಮೇಲೆ ನೀವು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಬನೆ ತೋ ಶರೀರ ನಯಾ ಚಾಯಿ, ನನ್ನ ಆತ್ಮ ಪ್ಯೂರ್ ಶುದ್ಧ ಆಗ್ಬಿಟ್ಟೆ ಅಂದ್ರೆ ನನಗೆ ಹೊಸ ಶರೀರ ಬೇಕು. ಪವಿತ್ರ ಆತ್ಮ ಕೋ ಶರೀರ ಇಂಪ್ಯೂರ್ ಮಿಲೆ ಎಲ್ಲ ನಹಿ ಹೈ. ಪರಿಶುದ್ಧ ಆತ್ಮಕ್ಕೆ ಅಪವಿತ್ರ ಶರೀರ ಸಿಗದು ಇದು ಲಾದಲ್ಲೇ ಇಲ್ಲ. ಸನ್ಯಾಸಿ भी विकार से जन्म लेते ना, ये देवताएं विकार से जन्म नहीं लेते हैं, जो फिर ಸನ್ಯಾಸ करना पड़े. ಸನ್ಯಾಸಿಗಳ ಜನ್ಮ ವಿಕಾರದಿಂದ ಆಗುತ್ತೆ, ಆದ್ರೆ ದೇವತೆಗಳ ಜನ್ಮ ವಿಕಾರದಿಂದ ಆಗೋದಿಲ್ಲ. ವಿಕಾರದಿಂದ ಜನ್ಮ ಆಗುತ್ತೆ, ಮತ್ತೆ ವಿಕಾರಗಳು ಸನ್ಯಾಸ ಮಾಡ್ತಾರೆ, ಆ ತರ ಇಲ್ಲ. ये तो ऊंच ठहरे ना, सच्चे सच्चे महात्मा ये है तो ಸದೈವ್ ಸಂಪೂರ್ಣ ನಿರ್ವಿಕಾರಿ ಹೇ. ಅಂದ್ರೆ ಇವ್ರು ಎಲ್ಲರಿಗಿಂತ ಶ್ರೇಷ್ಠರಲ್ವಾ? ಯಾರು? ದೇವತೆಗಳು. ಸತ್ಯ ಸತ್ಯ ಮಹಾತ್ಮರು ಇವರೇನೆ, ಯಾರು ಸದಾ ಸಂಪೂರ್ಣ ನಿರ್ವಿಕಾರಿಗಳಾಗಿರ್ತಾರೆ. ಅಲ್ಲಿ ರಾವಣ ರಾಜ್ಯ ಇಲ್ಲ, ಅಲ್ಲಿ ಸತೋ ಪ್ರಧಾನ ರಾಮ ರಾಜ್ಯ ಅದು. ವಾಸ್ತವ ಮೇ ರಾಮ್ ಬಿ कहना नहीं चाहिए ಶಿವ ಬಾಬಾ ಹೇನಾ. ವಾಸ್ತವಿಕವಾಗಿ ರಾಮ ಅಂತಾನು ಹೇಳ್ಬಾರ್ದು, ಬಾಬಾ ಅವರಿಗೆ ಶಿವ್ ಬಾಬಾ ಅಂತಾನೆ ಕರಿಬೇಕು. ಇಸ್ಕೋ ಕಹಾ ಜಾತ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಎಷ್ಟು ದೊಡ್ಡ ಹೆಸರಿಟ್ಟಿದ್ದಾರೆ ನೋಡಿ ಬಾಬಾ ಅವರು. ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ. ರುದ್ರ ಅಂದ್ರೆ ಯಾರು? ಶಿವ ಬಾಬಾ ಅವರಿಗೆ ಮತ್ತೊಂದು ಹೆಸರದು. ಶ್ರೀಕೃಷ್ಣ ಕಾತು ನಾಮ್ ನಹಿ ಹೇ, ಶ್ರೀಕೃಷ್ಣನ ಹೆಸರಲ್ಲ. ಶಿವ ಬಾಬಾ ಅವ್ರು ಬಂದು ಜ್ಞಾನ ತಿಳಿಸ್ತಾರೆ. ಫಿರ್ ರುದ್ರ ಯಜ್ಞ ರಚತೆ ತೋ ಮಿಟ್ಟಿ ಕಾ ಲಿಂಗ और ಸಾಲಿಗ್ರಾಮ್ ಬನಾತೆ ಹೇ. ಇದೇ ರುದ್ರ ಯಜ್ಞವನ್ನ ಮಾಡ್ಬೇಕಾದ್ರೆ ಭಕ್ತಿ ಮಾರ್ಗದಲ್ಲಿ ಮಣ್ಣಿನ ಶಿವಲಿಂಗ ಮಾಡ್ತಾರೆ, ಸಾಲಿಗ್ರಾಮಗಳನ್ನ ಮಾಡ್ತಾರೆ, ಹೋಲ್ಸೇಲ್ ಪೂಜೆ ಮಾಡಿ ಯಜ್ಞ ಮಾಡ್ತಾರೆ. पूजा कर फिर तोड़ देते, जैसे बाबा देवियों का मिसाल बताते. देवियों को सजाकर खिलाए पिलाए पूजा कर फिर डुबो देते हैं. ಬಾಬಾ ಹೇಳ್ತಾರೆ, ಹೆಂಗೆ ದೇವತೆಗಳ ಬಗ್ಗೆ ನೋಡ್ತೀವಿ ಹೇಳ್ತಾರಲ್ಲ, ಮೂರ್ತಿ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಆಮೇಲೆ ತಗೊಂಡೋಗಿ ನದಿಗೋ ಕೆರೆಗೋ ಹಾಕ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಸಾಲಿಗ್ರಾಮಗಳು ಶಿವಬಾಬಾವ್ರದ್ದು ಮಾಡಿ ಅಷ್ಟೇನೆ. ಯಜ್ಞ ಮುಗೀತು ಅಂದ್ಮೇಲೆ ಮತ್ತೆ ಎಲ್ಲ
ಮಣ್ಣಲ್ಲಿ ಮಣ್ಣು ಮಾಡಿಬಿಡ್ತಾರೆ. ದೇವಿಯರಿಗೆ ನೋಡಿ ಎಷ್ಟೊಂದು ತಯಾರು ಮಾಡಿ ಶೃಂಗಾರ ಮಾಡಿ ಎಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಿ ತಿನ್ಸಿ ಕುಡಿಸಿ ಆಮೇಲೆ ತಗೊಂಡೋಗಿ डुबो देते हैं, मुಳುಗಿಸ್ಬಿಡ್ತಾರೆ. वैसे शिव बाबा सालिग्राम के बड़े प्रेम और शुद्धि से पूजा कर फिर खलास कर देते. ये है सारा भक्ति का विस्तार. ಶಿವಬಾಬಾ ಮತ್ತು ಸಾಲಿಗ್ರಾಮಗಳು ರುದ್ರಯಜ್ಞ ಮಾಡುವಾಗ ಮಾಡಿ ಬಹಳ ಪ್ರೀತಿ ಮತ್ತು ಶುದ್ಧವಾಗಿ ಪೂಜೆ ಮಾಡಿ ಮತ್ತೆಲ್ಲ ಮಣ್ಣನ್ನ ಮಣ್ಣಿಗೆ ಸೇರ್ಸ್ ಕಲಾಸ್. ಬಾಬಾ ಹೇಳ್ತಾರೆ ಇದೆಲ್ಲ ಭಕ್ತಿಯ ವಿಸ್ತಾರ ಇದು. ಈಗ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ. ಎಷ್ಟು ನೀವು ಬಾಬಾ ಅವ್ರ ನೆನಪಲ್ಲಿ ಇರ್ತೀರೋ ಅಷ್ಟು ಖುಷಿಯಲ್ಲಿರ್ತೀರಿ. ರಾತ್ರಿ ಕೋ ರೋಜ್ ಅಪ್ನಾ ಪೋತಾ ಮೇಲೆ ದೇಖ್ನಾ ಚಾಹಿಯೆ. ಪ್ರತಿನಿತ್ಯ ರಾತ್ರಿನೂ ನಿಮ್ಮ ಚಾರ್ಟ್ ಅನ್ನ ನೀವು ನೋಡ್ಬೇಕು. ಕುಚ್ ಭೂಲ್ ತೋ ನೈ ಹುಯಿ, ನನ್ನಿಂದ ಯಾವುದೇ ತಪ್ಪಾಗಿಲ್ವಾ ಅಂದ್ರೆ ಆತ್ಮಾಭಿಮಾನಿಯ ಚೆಕ್ ಮಾಡ್ಕೋಬೇಕಾಗತ್ತೆ. ದೇಹಾಭಿಮಾನದಲ್ಲಿ ಮಾಡಿದ್ರೆ ಏನು ಗೊತ್ತಾಗಲ್ಲ, ಏನೇನ್ ಮಾಡಿದೀನಿ ಅನ್ನೋ ಅರಿವೇ ಇರೋದಿಲ್ಲ. ಅಯ್ಯೋ ನಾನೇನು ಮಾಡಿಲ್ಲ, ನಾನು ಎಲ್ಲರಿಗೂ ಒಳ್ಳೆ ಮಾಡಿದ್ದೀನಿ, ನಾನು ಯಾರಿಗೆ ದುಃಖ ಕೊಟ್ಟಿದ್ದೀನಿ, ಹಿಂಗ್ ಉಲ್ಟಾ ಚಾರ್ಟ್ ಆಗ್ಬಿಡತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ ನೋಡ್ಕೊಳ್ಳಿ ನನ್ನಿಂದ ಏನೂ ತಪ್ಪಾಗಿಲ್ವಾ. ಅಪ್ನಾ ಕಾನ್ ಪಕಡ್ ಲೇನಾ ಚಾಹಿಯೆ ಬಾಬಾ, ಆಜ್ ಹಮ್ಸೆ ಭೂಲ್ ಹುಯಿ ಕ್ಷಮಾ ಕರ್ನಾ. ಹೆಂಗ್ ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ಕಿವಿ ಹಿಡ್ತಾರಲ್ಲ, ಬಾಬಾ ಹೇಳ್ತಾರೆ ನಿನ್ ಕಿವಿ ನೀವೇ ಹಿಡ್ಕೋಬೇಕು. ಬಾಬಾ ಇವತ್ತು ನನ್ನಿಂದ ತಪ್ಪಾಯ್ತು. ಬಾಬಾ ಅವ್ರು ಕೇಳಕ್ ಮುಂಚೆ ಹೇಳಕ್ ಮುಂಚೆ ನಾವೇ ಒಪ್ಕೊಂಡ್ ಬಿಡ್ಬೇಕು. ಬಾಬಾ ಇವತ್ತು ನನ್ನಿಂದ ಇಂಥ ತಪ್ಪಾಯ್ತು, ಕ್ಷಮೆ ಮಾಡಿ. ಬಾಬಾ ಕೇತೆ ಸಚ್ ಲಿಖೆಂಗೆ ತೋ ಆಧಾ ಪಾಪ್ ಕಟ್ ಜಾಯೇಗಾ. ಬಾಬಾ ಹೇಳ್ತಾರೆ ಮಕ್ಕಳೇ ನೀವು ಸತ್ಯವಾಗಿ ಬಾಬಾ ಅವ್ರಿಗೆ ಹೇಳ್ತೀರಿ ಬರೀತೀರಿ ಅಂದ್ರೆ ನಿಮ್ಮ ಅರ್ಧ ಪಾಪ ಕಟ್ಟಾಗುತ್ತೆ. ಬಾಪ್ ತೋ ಬೈಠಾ ಹೇನಾ, ಅಪ್ನಾ ಕಲ್ಯಾಣ ಕರ್ನಾ ಚಾಹತೆ ಹೋ ತೋ ಶ್ರೀಮತ್ ಪರ್ ಚಲೋ. ಬಾಬಾ ಕುತ್ಕೊಂಡಿದಾರಲ್ವಾ, ನೀವೇನಾದ್ರೂ ನಿಮ್ಮ ಕಲ್ಯಾಣ ಮಾಡ್ಕೊಳಕ್ಕೆ ಬಯಸದೆ ಆದ್ರೆ ನನ್ನ ಶ್ರೀಮತದಂತೆ ನಡೀರಿ. ಪೋತಾ ಮೇಲ್ ರಕ್ನೆ ಸೆ ಬಹುತ್ ಉನ್ನತಿ ಹೋಗಿ. ಚಾರ್ಟ್ ಇಡೋದ್ರಿಂದ ನಿಮ್ದು ಬಹಳ ಉನ್ನತಿ ಆಗುತ್ತೆ. ಖರ್ಚು ತೋ ಕುಚ್ ಹೇ ನಹಿ, ಏನು ಖರ್ಚಿಲ್ಲ ಇಲ್ಲಿ. ಬಾಬಾ ಅವ್ರ ನೆನ್ಪು ಮಾಡಕ್ ಏನ್ ಖರ್ಚಿದೆ ಇಲ್ಲಿ. ಊಂಚ್ ಪರ್ ಪಾನಾ ಹೇ ತೋ ಮನ್ಸಾ ವಾಚಾ ಕರ್ಮಣ ಕೋಯಿ ಕೋವಿ ದುಃಖ ನಹಿ ದೇನಾ ಹೇ. ಇದು 3ನೇ ಸಾರಿ ಹೇಳೋದು ಈ ಮುರಳಿಯಲ್ಲಿ ಬಾಬಾ ಅವರು. ಮಕ್ಕಳೇ ನೀವು ಉನ್ನತ ಪದವಿ ಪಡ್ಕೊಳ್ಬೇಕು ಅನ್ನೋದಾದ್ರೆ ಮನ್ಸ ವಾಚ ಕರ್ಮಣ ಯಾವುದ್ರಿಂದ ಯಾರಿಗೂ ದುಃಖ ಕೊಡ್ಬೇಡಿ. ಕೊಯ್ ಕುಚ್ ಕೇತಾ ಹೇ ತೋ ನಾ ಅಸುನಾ ಅನ್ಸುನಾ ಕರ್ದೇನಾ ಹೇ. ಯಾರು ಏನಾದ್ರೂ ಹೇಳಿದ್ರು ಕೇಳದೆ ಇರೋರ ತರ ಇದ್ ಬಿಡಿ. ಏ ಮೆಹನತ್ ಕರ್ನಿ, ಇದು ಪರಿಶ್ರಮ ಇದೆ. ಕೇಳಿದ್ರು ಕೇಳದೆ ಇರೋರ ತರ ಹೇಳಿದಷ್ಟು ಈಸಿ ಅಲ್ವಲ್ಲ ಅದು, ಪರಿಶ್ರಮ ಪಡ್ಬೇಕು. ಬಾಬಾ ಅವ್ರು ಬಂದಿದ್ದಾರೆ ನಿಮ್ಮ ಮಕ್ಕಳ ದುಃಖ ದೂರ ಮಾಡಿ ಸದಾ ಕಾಲಕ್ಕೆ ಸುಖ ಕೊಡ್ಲಿಕ್ಕೆ. ಬಚ್ಚೋಂ ಕೋ ಭಿ ಐಸೆ ಬನ್ನಾ ಹೈ. ನಿಮ್ಮ ಮಕ್ಕಳನ್ನು ತಂದೆ ತರ ಈ ತರ ಆಗ್ಬೇಕು. ಮಂದಿರೋ ಮೇ ಸಬ್ಸೆ ಅಚ್ಚಿ ಸರ್ವಿಸ್ ಹೋಗಿ, ವಹಾ ರಿಲಿಜಿಯಸ್ ಮೈಂಡೆಡ್ ತುಮಕೋ ಬಹುತ್ ಮಿಲೆಂಗೆ. ಬಾಬಾ ಹೇಳ್ತಾರೆ ಮಂದಿರಗಳಿಗೆ ಹೋಗಿ, ಅಲ್ಲಿ ಹೋಗಿ ತುಂಬಾ ಸರ್ವಿಸ್ ಆಗುತ್ತೆ. ಅಲ್ಲಿ ಧಾರ್ಮಿಕ ಮನೋಭಾವದ ವ್ಯಕ್ತಿಗಳು ತುಂಬಾ ಜನ ಸಿಗ್ತಾರೆ, ಧಾರ್ಮಿಕ ಭಾವನೆ ಇರೋಂಥವ್ರು. ಪ್ರದರ್ಶನಿ ಮೇ ಬಹುತ್ ಆತೆ ಹೇ, ಪ್ರೊಜೆಕ್ಟರ್ ಸೆ ಭಿ ಪ್ರದರ್ಶನಿ ಮೇಲೆ ಮೇ ಸರ್ವಿಸ್ ಅಚ್ಚಿ ಹೋತಿ ಹೇ. ಪ್ರದರ್ಶನಿ ಮಾಡಿದ್ರೆ ಅಲ್ಲಿ ತುಂಬಾ ಜನ ಬರ್ತಾರೆ. ಬಾಬಾ ಹೇಳ್ತಾರೆ ಪ್ರೊಜೆಕ್ಟರಿಗಿಂತನೂ ಪ್ರದರ್ಶನಿ ಮೇಳ ಅಲ್ಲಿ ಸರ್ವೀಸು ಚೆನ್ನಾಗಾಗತ್ತೆ. ಮೇಲೆ ಮೇ ಖರ್ಚು ಹೋತಾ ಹೇ ತೋ ಜರೂರ್ ಫಾಯ್ದಾ ಭಿ ಹೇನಾ. ಮೇಳ ಮಾಡ್ತೀರಿ ಅಂದ್ರೆ ಒಂದ್ ಮೇಳ ಮಾಡ್ಬೇಕಾದ್ರೆ ತುಂಬಾ ಜನ ಸೇರಿಸಿ ಸಂದೇಶ ಕೊಡ್ಬೇಕಾದ್ರೆ ಖರ್ಚಾಗುತ್ತೆ. ಬಾಬಾ ಹೇಳ್ತಾರೆ ಖರ್ಚು ಮಾಡೋದ್ರಲ್ಲಿ ಲಾಭನೂ ಅವಶ್ಯಕವಾಗಿದೆ ಅಲ್ಲ. ಅಯ್ಯೋ ಅಷ್ಟೊಂದು ಖರ್ಚು ಮಾಡಿದ್ವಿ, ಇಷ್ಟೊಂದು ಖರ್ಚು ಮಾಡಿದ್ದು ಬಾಬೋರಿಗೆ ಕೊಟ್ಟ ಮೇಲೆ ಅದು ಬಾಬೋರ್ದು ಖರ್ಚಾಯ್ತು. ಬಾಬಾ ಹೇಳ್ತಾರೆ ಅದರದ್ದು ಲಾಭನೂ ನಿಮ್ಗೇನ್ ಸಿಗ್ಬೇಕೋ ಅದು ಸಿಕ್ಕಾಯ್ತು. ಯಾಕೆಂದ್ರೆ ಕೆಲವೊಂದ್ಸಲ ಅಯ್ಯೋ ಅಷ್ಟೊಂದು ಖರ್ಚು ಮಾಡಿದ್ವಿ, ಸೇವೆ ಮಾಡಿದ್ವಿ, ಯಾರು ಬಾಬೋರ್ ಮಕ್ಕಳು ಬರ್ಲೇ ಇಲ್ಲ, ಆ ಥರ ಇಲ್ಲ. ನಾವ್ ಏನ್ ಮಾಡಿದೀವಿ ಖರ್ಚು ಅದ್ರಲ್ಲಿ ನಮ್ ಲಾಭ ಏನಾಗ್ಬೇಕು ಅದು ಆಗ್ಬಿಡುತ್ತೆ. ಅಚ್ಚ ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ.
ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. नमस्ते नमस्ते नमस्ते। धारणा के लिए मुख्य सार। बाप ने राइट रॉन्ग को समझने की बुद्धि दी है। उसी बुद्धि के आधार पर दैवी गुण धारण करने हैं. ಬಾಬೋರು ಸರಿ ತಪ್ಪನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಕೊಟ್ಟಿದ್ದಾರೆ. ಆ ಬುದ್ಧಿಯ ಆಧಾರದ ಮೇಲೆ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ. ಕಿಸಿಕೋ ದುಃಖ ನಹಿ ದೇನಾ ಹೈ. ಮಕ್ಕಳೇ, ಯಾರಿಗೂ ದುಃಖ ಕೊಡ್ಬೇಡಿ. ಯಾರಿಗೂ ಅದರಲ್ಲೂ ಮನ ವಚನ ಕರ್ಮ ಯಾವುದರಿಂದನೂ ದುಃಖ ಕೊಡ್ಬೇಡಿ. ನೀವು ಪರಸ್ಪರ ಸಹೋದರ ಸಹೋದರಿಯರು. ಸಚ್ಚಾ ಪ್ಯಾರ್, ನಿಮಗೆ ಸತ್ಯವಾದ ಪ್ರೀತಿ ಇರಬೇಕು. ಆತ್ಮೀಯ ಪ್ರೀತಿನೇ ಸತ್ಯವಾದ ಪ್ರೀತಿ. ಕಭಿ ಕುದೃಷ್ಟಿ ನ ಜಾಯ್, ಎಂದು ನಿಮ್ಮ ದೃಷ್ಟಿ ಕುದೃಷ್ಟಿ ಅಂದ್ರೆ ವಿಕಾರಿ ದೃಷ್ಟಿ ಹೋಗಬಾರ್ದು. ಎರಡನೇದು, बाप के हर डायरेक्शन पर चल, अच्छी तरह पढ़कर अपने आप पर आपे ही कृपा करनी है. ಬಾಬೋರ ಪ್ರತಿ ಒಂದು ಡೈರೆಕ್ಷನ್ ಅಂತೆ ಶ್ರೀಮತದಂತೆ ನಡೆದು ಚೆನ್ನಾಗಿ ಓದಿ ತನ್ನ ಮೇಲೆ ತಾನೇ ಕೃಪೆ ಮಾಡ್ಕೊಳ್ಳಿ. ನಾವ್ ಹೇಳಿದ್ರಲ್ಲ, ನಾನೇನು ಆಶೀರ್ವಾದ ಕೃಪೆ ಮಾಡಲ್ಲ. ಹಂಗ್ ಮಾಡೋದಾದ್ರೆ ನನ್ನ ಮಕ್ಕಳು ಎಲ್ಲರ ಮೇಲೂ ಮಾಡ್ಬೇಕಾಗತ್ತೆ ಸಮಾನವಾಗಿ. ಮತ್ತೆ ಎಲ್ಲರೂ ಒಂದೇ ಸಿಂಹಾಸನದಲ್ಲಿ ಒಬ್ಬರ ಮೇಲೆ ಒಬ್ರು ಕುತ್ಕೋಬೇಕಾಗುತ್ತೆ. ಅದರಿಂದ ಬಾಬೋರ್ ಹೇಳೋದು, ನಿಮ್ಮ ಮೇಲೆ ನೀವೇ ಕೃಪೆ ಮಾಡ್ಕೊಳ್ಳಿ. ನೀವೇ ಪರಿಶ್ರಮ ಪಟ್ಟು ಚೆನ್ನಾಗಿ ಓದಿ, ಬಾಬೋರ್ ನೆನ್ಪ್ ಮಾಡಿ ನಿಮ್ಮ ಉನ್ನತಿಗೋಸ್ಕರ ಚಾರ್ಟ್ ಇಡಬೇಕು. ಕೋಯಿ ದುಃಖ ದೇನೆ ವಾಲಿ ಬಾತೆ ಕರ್ತಾ ಹೇ ತೋ ಸುನಿ ಅನ್ಸುನಿ ಕರ್ದೇನ. ಯಾರಾದ್ರೂ ದುಃಖ ಕೊಡೋ ಮಾತುಗಳು ಮಾತಾಡ್ತಾರೆ ಅಂದ್ರೆ ಕೇಳಿದ್ರು ಕೇಳದೆ ಇರೋರ ತರ ಇದ್ದು ಬಿಡಿ. ಅಂದ್ರೆ ಅದನ್ನ ನೀವು ಸ್ವೀಕಾರ ಮಾಡಬಾರ್ದು. ಅದಕ್ಕೆ ತಾಕತ್ ಬೇಕು. ನೋಡಿ, ಏನು ಹೇಳದೇ ಇದ್ರು ಕೇಳದೇ ಇದ್ರು ಮಾತುಗಳು ಅಲ್ಲಿದು ಇಲ್ಲಿದು ಹೆಂಗ್ ಮನ್ಸಲ್ಲಿ ಇಟ್ಕೋತಾರೆ. ಗಾಳಿ ಮಾತು ಸುದ್ದಿಗಳು ನಾವೇ ಹೇಳ್ತಾರೆ, ಯಾರೋ ಅಂದ್ರು ಅಂತಾನೆ ಇಟ್ಕೊಳ್ಳಿ. ಏನೇ ಮಾತು ನನಗಲ್ಲ ಅಂತ ತಿಳ್ಕೊಂಡು ಸುಮ್ಮನೆ. वरदान। ईश्वरीय राइट के संस्कार द्वारा हर एक की विशेषताओं का वर्णन करने वाले पुण्य आत्मा भव. ಈಶ್ವರಿಯ ರಾಯಲ್ಟಿಯ ಸಂಸ್ಕಾರದಿಂದ ಪ್ರತಿಯೊಬ್ಬರ ವಿಶೇಷತೆಗಳನ್ನೇ ವರ್ಣನೆ ಮಾಡುವಂತವರೇ पुण्यात्मा भव. सदा स्वयं को विशेष आत्मा समझ हर संकल्प व कर्म करना और हर एक में विशेषता देखना, वर्णन करना, सर्व के प्रति विशेष बनाने की शुभ कल्याण की कामना रखना, यही ईश्वरीय रॉयल्टी है. सदा ಸ್ವಯಂ ವಿಶೇಷ ಆತ್ಮ ನಾನು ಅಂತ ತಿಳ್ಕೊಂಡು ಪ್ರತಿ ಒಂದು ಸಂಕಲ್ಪ ಹಾಗೂ ಕರ್ಮ ಮಾಡೋದು, ಹಾಗೂ ಪ್ರತಿಯೊಬ್ಬರ ವಿಶೇಷತೆಗಳನ್ನೇ ನೋಡೋದು ಹಾಗೂ ವರ್ಣನೆ ಮಾಡೋದು, ಸರ್ವರ ಪ್ರತಿ ವಿಶೇಷ ಮಾಡೋ ಶುಭ ಕಲ್ಯಾಣದ ಕಾಮನೆಯನ್ನ ಇಟ್ಕೊಳ್ಳಿ. ಇದೇ ಈಶ್ವರಿಯ ರಾಯಲ್ಟಿ. ಹೆಂಗ್ ನೋಡಿ, ಶಿವಬಾಬಾ ಅವ್ರು ಎಷ್ಟು ರಾಯಲ್ ಆಗಿರ್ತಾರೆ. ಯಾರು ಎಂತ ಆತ್ಮ ಆದ್ರೂ ಇರ್ಲಿ, ಎಲ್ಲರ ವಿಶೇಷತೆ ನೋಡ್ಕೊಂಡು ಎಲ್ಲ ಆತ್ಮಗಳ ಮೇಲೆ ಶುಭ ಕಲ್ಯಾಣದ ಕಾಮನೆಗಳನ್ನ ಇಟ್ಕೊಂಡು, ಇದೇ ಈಶ್ವರಿಯ ರಾಯಲ್ಟಿ. रॉयल आत्माएं दूसरे द्वारा छोड़ने वाली चीज को स्वयं में धारण नहीं कर सकती है. ರಾಯಲ್ ಆತ್ಮಗಳು ಅಂದ್ರೆ ಯಾರು? ಯಾರೋ ಬಿಟ್ಟಿರೋ ಬಿಸಾಡಿರೋ ವಸ್ತುಗಳನ್ನ ತಗೊಳಲ್ಲ, ಧಾರಣೆ ಮಾಡ್ಕೊಳಲ್ಲ. ನೋಡಿ, ಎಲ್ಲ ಆತ್ಮಗಳು ತಮ್ಮ ಬಲಹೀನತೆ ಬಿಡ್ತಾ ಇದ್ದಾರೆ. ಅವ್ರು ಬಿಡ್ತಾ ಇರೋ ಬಲಹೀನತೆನ ನಾನ್ ನೋಡ್ತಾ ಇದ್ರೆ, ನಾನ್ ಸ್ವೀಕಾರ ಮಾಡಿದ್ರೆ ಯಾರೋ ಬಿಸಾಡಿದ ವಸ್ತುನ ತಗೊಂಡಂಗ ಆಗುತ್ತಲ್ವಾ. ಆದ್ರೆ ಈಶ್ವರಿಯ ರಾಯಲ್ಟಿ ಇರೋ ಆತ್ಮಗಳು ಬೇರೆಯವ್ರು ಬಿಟ್ಟಿರೋ ವಸ್ತುಗಳನ್ನ ಧಾರಣೆ ಮಾಡಕ್ ಸಾಧ್ಯ ಇಲ್ಲ. इसलिए सदा अटेंशन रहे, किसी की कमजोरी व अवगुण को देखने का नेत्र सदा बंद हो. ಅದರಿಂದ ಅಟೆನ್ಷನ್ ಇಟ್ಕೊಳ್ಳಿ. ಯಾರದೇ ಬಲಹೀನತೆ ಅವಗುಣಗಳನ್ನ ನೋಡುವ ನೇತ್ರವನ್ನ ಬಂದ್ ಮಾಡ್ಕೊಳ್ಳಿ. ಏಕ್ ದೋ ಕೆ ಗುಣ ಗಾನ್ ಕರೋ, स्नेह सहयोग के पुष्पों की लेन देन करो तो पुण्य आत्मा बन जाएंगे. ಪರಸ್ಪರ
ಗುಣಗಾನ ಮಾಡಿ, ಗುಣಗಾಯನ ಮಾಡಿ. ಪ್ರತಿಯೊಬ್ಬರಲ್ಲಿ ಏನ್ ಗುಣ ಇದೆ, ವಿಶೇಷತೆ ಇದೆ, ಅದನ್ನೇ ವರ್ಣನೆ ಮಾಡಿ. ಏನಾದ್ರೂ ಬಲಹೀನತೆ ಇರ್ಲಿ, ವರ್ಣನೆ ಅದನ್ನೇ ಮಾಡಿ. ಸ್ನೇಹ ಸಹಯೋಗದ ಪುಷ್ಪಗಳನ್ನೇ ಕೊಡೋ ತಗೊಳ್ಳುವಂಥದ್ದನ್ನ ಮಾಡಿ. ಅವಾಗ ನೀವು ಪುಣ್ಯಾತ್ಮರಾಗ್ತೀರಿ. स्लोगन, वरदान की शक्ति परिस्थिति रूपी आग को भी पानी बना देती है. ವರದಾನದ ಶಕ್ತಿ ಪರಿಸ್ಥಿತಿ ಅನ್ನೋ ಅಗ್ನಿಯನ್ನು ನೀರಾಗಿ ಮಾಡ್ಬಿಡುತ್ತೆ. ಅಗ್ನಿಯಲ್ಲಿ ನೀರೆಲ್ಲಿ? ಬಾಬಾ ಹೇಳ್ತಾರೆ ಆ ವರದಾನದಲ್ಲಿ ಆ ಶಕ್ತಿ ಇದೆ, ಪರಿಸ್ಥಿತಿ ಅನ್ನೋ ಅಗ್ನಿನೂ ಕರಗೋಗ್ಬಿಡುತ್ತೆ, ನೀರಾಗ್ಬಿಡುತ್ತೆ. ಅವ್ಯಕ್ತ ಇಶಾರೆ, निराकारी स्वरूप की मुख्य शिक्षा का वरदान है कर्मातीत भव. आकारी स्वरूप अथवा फरिश्तेपन का वरदान है डबल लाइट भव. ನಿರಾಕಾರಿ ಸ್ವರೂಪದ ಮುಖ್ಯ ಶಿಕ್ಷಣದ ವರದಾನ ಆಗಿದೆ ಕರ್ಮಾತೀತ ಭವ. ಆಕಾರಿ ಸ್ವರೂಪ ಅಥವಾ ಫರಿಷ್ಠ ಸ್ಥಿತಿಯ ವರದಾನ ಆಗಿದೆ ಡಬಲ್ ಲೈಟ್ ಭವ. डबल लाइट अर्थात सर्व कर्म बंधनों से हल्के और लाइट अर्थात सदा प्रकाश स्वरूप में स्थित रहने वाले. डबल लाइट ಅಂದ್ರೆ ಸರ್ವ ಕರ್ಮ ಬಂಧನಗಳಿಂದ ಹಗುರವಾಗಿರೋದು. ಹಾಗೂ ಲೈಟ್ ಅಂದ್ರೆ ಸದಾ ಪ್ರಕಾಶ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತ ಆಗಿರೋದು. ऐसा डबल लाइट रहने वाले सहज कर्मातीत स्थिति को प्राप्त कर सकते हैं. ಈ ತರ ಡಬಲ್ ಲೈಟ್ ಆಗಿರೋರೆ ಸಹಜ ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಳಕ್ಕೆ ಸಾಧ್ಯ. तो सेवाओं में आते अभी ये धुन लगाओ कि मुझे संपन्न व कर्मातीत बनना ही है. ಸೇವೆಯಲ್ಲಿ ಬರ್ತನು ಈಗ ಇದೇ ಗುಂಗಿರ್ಬೇಕು, ಇದೇ ಲಗನ್ ಇರ್ಬೇಕು, ನಾನು ಸಂಪನ್ನ ಹಾಗೂ ಕರ್ಮಾತೀತ ಆಗ್ಬೇಕು. ನಿರಾಕಾರಿ ಸ್ವರೂಪದ ಮುಖ್ಯ ಶಿಕ್ಷಣದ ವರದಾನ ಕರ್ಮಾತೀತ ಭವ. ಆಕಾರಿ ಸ್ವರೂಪದ ಸ್ಥಿತಿಯ ಶಿಕ್ಷಣ ಏನು? ಡಬಲ್ ಲೈಟ್ ಭವ. ಅದಕ್ಕೆ ವರದಾನ ಡಬಲ್ ಲೈಟ್ ಭವ. ಡಬಲ್ ಲೈಟ್ ಅಂದ್ರೆ ಒಂದು ಸರ್ವ ಕರ್ಮ ಬಂಧನಗಳಿಂದ ಹಗುರವಾಗಿರೋದು, ಇನ್ನೊಂದು ಲೈಟ್ ಅಂದ್ರೆ ಸದಾ ಪ್ರಕಾಶ ಸ್ವರೂಪದ ಸ್ಥಿತಿಯಲ್ಲಿರೋದು. ಈ ತರ ಡಬಲ್ ಲೈಟ್ ಆಗಿರೋರೆ ಸಹಜ ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ. ಅವರು ಸೇವೆಯಲ್ಲಿ ಬರ್ತನು ಇದೇ ಲಗನ್ ಇರುತ್ತೆ, ನಾನು ಸಂಪನ್ನ ಆಗ್ಬೇಕು ಹಾಗೂ ಕರ್ಮಾತೀತ ಆಗ್ಬೇಕಂತ. ಓಂ ಶಾಂತಿ. ಶ್ರೀ ಮುರಳಿ ಬಾಬು ಅವರು ಮಕ್ಕಳು ಯಾರಿಗೂ ದುಃಖ ಕೊಡ್ಬೇಡಿ, ಮನ ವಚನ ಕರ್ಮ ಯಾವುದ್ರಿಂದನೂ ದುಃಖ ಕೊಡ್ಬೇಡಿ. ಜ್ಞಾನದ ವಿಚಾರ ಸಾಗರ ಮತನ ಮಾಡಿ ನಿಮ್ಮ ಉನ್ನತಿ ಮಾಡ್ಕೋಬೇಕು ಅನ್ನೋದಾದ್ರೆ ನನ್ನ ಶ್ರೀಮತದಂತೆ ನಡೀರಿ ಮತ್ತೆ ಚಾರ್ಟ್ ಅನ್ನ